तत्त्वसमो गुरुः न तद्वाक्यसमं शास्त्रम् न च तस्य समः पुमान् माता च कमला देवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयम् प्रथमो हनुमान्नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कंसध्वंसिपदाम्भोजा संसक्तो हंसपुङ्गवः ब्रह्मण्यगुरुराजाख्यो वर्ततान्नो मानसे अर्थिकल्पितकल्पोऽयम् वृद्धतिकेसरी व्यासतीर्थगुरुर्भूयादस्मदिष्टार्थसिद्धे कामधेनु यथा पूर्वम् सर्वाभीष्टफलप्रदा तथा कलौ वादिराज श्रीपादो अभीष्टदः सताम् भूतराज नमस्तुभ्यम् वादिराज गुरुर्प्रियः विद्राव सर्वभादानः सतत्वम् रक्षणम् कुरु पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे दुर्वादिध्वान्तरवये वैष्णवैन्दीवरेन्दवे श्रीराघवेन्द्र गुरवे नमो अत्यन्तदयालवे तन्वन्दे नरसिंहतीर्थनिलयम् श्रीव्यासराट्पूजितम् ध्यायन्तम् नृसिंहचरणम् श्रीपादराजम् श्रीगुरुभ्यो नमः हरिः ओम् यत्किञ्चित् पूर्वकथानुवादः ಇಲ್ಲಿಯ ತನಕ ಶ್ರೀಪಾದರಾಜರ ಒಂದೆರಡು ಕೃತಿಗಳನ್ನ ಅವಲೋಕನ ಮಾಡತಕ್ಕಂತಹ ಒಂದು ಸಂಕಲ್ಪದಲ್ಲಿ ನಾವು ನೀವೇನಿದ್ದೇವೆ. ವಿಶೇಷತಃ ಶ್ರೀಪಾದರಾಜರು ಭಕ್ತಿ ಮಾರ್ಗವನ್ನೇ ತಾವು ನಿರೂಪಣೆಯನ್ನು ಮಾಡುತ್ತಾ ಸಜ್ಜನರ ಸಾಧನಾ ಕ್ರಮ ಹೇಗಿರಬೇಕು ಅನ್ನೋದನ್ನೇ ಅನೇಕ ಪದ್ಯಗಳಲ್ಲಿ ತಾವು ನಿರೂಪಣೆಯನ್ನು ಮಾಡಿದ್ದಾರೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಹಣದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಗಿನ್ ಸಂತೋಷ ಕೆಲವರಿಗೆ ಲೋಕದೊಳು, ತನಯನಿಂ ಸಂತೋಷ ಕೆಲವರಿಗೆ ಲೋಕದೊಳು, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನವೋ ಸಂತೋಷ ಎನಗಾಗಲಿ ರಂಗವಿಠಲ. ಎಂತಹ ತತ್ವ ಮಂಡನೆಯನ್ನು ತಾವು ಮಾಡ್ತಾ ಇದ್ದಾರೆ ಅಂತಂದ್ರೆ, ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರು ತಾವೊಂದು ಪ್ರಶ್ನೆಯನ್ನು ಮಾಡಿದ್ರು. ಯತ್ ಸ್ಮರ್ತವ್ಯಂ, ಯತ್ ಜಾಪ್ಯಂ, ಯತ್ ಕರ್ತವ್ಯಂ, ಯತ್ ಸ್ಮರಣೀಯಂ. ಯಾವುದರ ಸ್ಮರಣೆ ಮಾಡಬೇಕು, ಯಾವುದರ ಜಪತಪಾದಿ ಅನುಷ್ಠಾನಾದಿಗಳನ್ನು ಮಾಡಬೇಕು, ಯಾವುದನ್ನು ಮಾಡಿರ್ತಕ್ಕಂತಹ ಕಾಲಕ್ಕೆ ಪುನರಾವರ್ತನೆ ಇಲ್ಲದೆ ಇರತಕ್ಕಂತಹ ಒಂದು ಅವಸ್ಥಾ ಅಂತಂದ್ರೆ ಮೋಕ್ಷ ಪ್ರಾಪ್ತಿ. ಅಂತಹ ಮೋಕ್ಷ ಬರಬೇಕಾದ್ರೆ ನಾವೇನು ಮಾಡಬೇಕು ಪ್ರಶ್ನೆ ನಿಟ್ಟಾಗ ಅದಕ್ಕೆ ಶುಕಾಚಾರ್ಯ ಹೇಳಿದ್ರಂತೆ, ರಾಜನ್ ಇಂತಹ ಕೋಟಿ ಪ್ರಶ್ನೆ ಮಾಡಪ್ಪ, ಅದಕ್ಕೆಲ್ಲ ಇರ್ತಕ್ಕಂಥದ್ದೇ ಒಂದೇ ಒಂದು ರಾಮಬಾಣ. ಯಾವುದದು ಅಂತಂದ್ರೆ ಜನ್ಮಲಾಭ ಪರಹ ಪುಂಸಾಮಂತೆ ನಾರಾಯಣ ಸ್ಮೃತಃ. ಇಡೀ ನಮ್ಮ ಜನ್ಮಕ್ಕೆ ಲಾಭ ಅಂದ್ರೆ ಇರ್ತಕ್ಕಂಥದ್ದು ಯಾವುದದು? ಹರಿನಾಮ ಸ್ಮರಣೆ. ಅಂತಹ ಹರಿನಾಮ ಸ್ಮರಣೆ ನಾವು ಮಾಡಬೇಕಾದರೆ ಶ್ರೇಯಾಂಸಿ ಬಹುವಿಜ್ಞಾನಿ ಎಂದು ತಿಳಿಸಿದ್ದಾರೆ. ಅನೇಕ ವಿಘ್ನಗಳು ಬರುತ್ತೆ. ಯಾವ್ದ್ಯಾವ್ದು ವಿಘ್ನಗಳು ಅಂತಂದ್ರೆ, ಮನೆಯಿಂದ ಸಂತೋಷ, ಮನೆಯಲ್ಲೇ ಆನಂದವನ್ನು ಪಡ್ತಾ ಇರ್ತೇವಂತೆ. ಆಮೇಲೆ ಪಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಂದ್ರು. ನೋಡ್ರಿ, ಈ ಒಂದು ಪ್ರಸಂಗಕ್ಕೆ ಭಾಗವತದ ಒಂದು ಕಥಾಭಾಗ ತಗೋಬಹುದು ನಾವು. ಗಜೇಂದ್ರ ಮೋಕ್ಷ ಆದದ್ದೇನು ಇದೇ ಕಥಾ. ಆತ ಗಜೇಂದ್ರ ಮೋಕ್ಷ ಅಂತಂದ್ರೆ ಯಾವುದೋ ಒಂದು ಆನೆ ಕಥೆ ಅಂತ ಸಂಘರ್ಷ ಮಾಡೋದಲ್ಲ. ಮತ್ತೆ ಗಜೇಂದ್ರ ಅಂದ್ರೆ ಯಾರು? ಜೀವರು, ಅರ್ಥಾತ್ ಮನುಷ್ಯರು. ಗಜೇಂದ್ರ ಅಂತ ಗಾತ್ರದಿಂದ ಹೇಳ್ತಿಲ್ಲ ಮತ್ತೆ ನಾವು. ಮತ್ತೇನು ಗಜ ಅಂದ್ರೆ ಏನು? ಗಚ್ಚತೆ ಜಾಯತೆ, ಹುಟ್ಟುತ್ತಾರೆ, ಸಾಯ್ತಾರೆ. ಯಾರ್ಯಾರು?
ಜೀವರು ಸಮಸ್ತವಾದ ಜೀವರಾಶಿಗಳು ಎಲ್ಲರೂ ಕೂಡ ಗಜ ಶಬ್ದ ವಾಚ್ಯರು. ಗಜ ಅಂದ್ರೆ ಏನು? ಜೀವರು ಅಂತಾರೆ. ಜೀವರಲ್ಲೇ ಶ್ರೇಷ್ಠ ಯಾರು? ಮನುಷ್ಯ. ಇಂದ್ರ ಅಂತ. ಗಜ ಅಂದ್ರೆ ಮನುಷ್ಯ ಜೀವರು, ಇಂದ್ರ ಅಂದ್ರೆ ಶ್ರೇಷ್ಠ. ಇಡೀ ಸಮಸ್ತವಾದ 84 ಲಕ್ಷ ವಿಧವಾದ ಯೋನಿಗಳಲ್ಲಿ ಉತ್ಕೃಷ್ಟವಾದಂತಹ ಒಂದು ಶರೀರ ಅಂದ್ರೆ ಯಾವುದು? ಸಾಧನಾ ಶರೀರವಿದು ನೀ ದಯದಿ ಕೊಟ್ಟಿದ್ದು ಸಾಧಾರಣವಲ್ಲವೋ ಸಾಧುಪ್ರಿಯ. ಹಾಗಾದ್ರೆ ಈ ಮನುಷ್ಯ ಜನ್ಮ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳು. ಅದರಿಂದ ಗಜ ಅಂದ್ರೆ ಜೀವರು, ಇಂದ್ರ ಅಂದ್ರೆ ಶ್ರೇಷ್ಠ. ಇಡೀ ಆ ಜೀವಕೋಟಿಯಲ್ಲಿ ಉತ್ಕೃಷ್ಟವಾದಂತಹ ಜನ್ಮ ಅದು ಮನುಷ್ಯ ಜನ್ಮ. ಅವರಿಗೆ ಮೋಕ್ಷ ಅದೇ ಗಜೇಂದ್ರ ಮೋಕ್ಷ. ಮಾಡಿ ಆ ಗಜೇಂದ್ರ ಇದ್ದದ್ದೆಲ್ಲಂತೆ ನೋಡ್ರಿ. ಹೆಂಗೆ ನಾವು ಅದನ್ನ ಸಮನ್ವಯ ಮಾಡ್ತಾ ಹೋಗ್ಬೋದು ಅಂತಂದ್ರೆ, ಭಾಗವತ ಕಥಾ ಪ್ರಸಂಗ ಸುಮ್ನೆ ಏನೋ ಪರೀಕ್ಷಿತ್ ಮಹಾರಾಜರು 7 ದಿವಸ ಇದೆ ಸ್ವಾಮಿ, ಟೈಮ್ ಪಾಸ್ ಆಗ್ತಿಲ್ಲ, ಏನೋ ಒಂದಷ್ಟು ಕಥೆ ಹೇಳ್ತಾರ್ರಿ, ನಾವು ಅದನ್ನ ಕೇಳ್ತಾ ಕೂತಿರ್ತೇವೆ. ಆ ಕಾಲದಲ್ಲಿ ಮೊಬೈಲ್ ಇದ್ದಿದ್ರೆ ಹಿಂಗ್ ಪ್ರಶ್ನೆ ಬರ್ತಿತ್ತೋ ಇಲ್ಲಿ, ಇಲ್ಲ ಪರೀಕ್ಷಿತ್ ಮಹಾರಾಜ್ ಸುಮ್ನೆ ಮೊಬೈಲ್ ತಿರುಗಿಸ್ಕೊಂಡು ಕೂತಿರ್ಬೋದಿತ್ತೋ ಏನು. ಹಂಗಲ್ಲ ಭಾಗವತ ಹೊರಟದ್ದು. ಒಂದೊಂದು ಕಥಾ ಭಾಗವಂತ ತಗೊಂಡಿದ್ದಾರೆ ಅಂದ್ರೆ ಅದರಿಂದ ಒಂದೊಂದು ತತ್ವ ಮಂಡನೆಯನ್ನು ತಾವು ಮಾಡಿದ್ದಾರೆ. ಯತ್ಕ್ರಮದಲ್ಲೇ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು ಅಂತ ಏನ್ ತಿಳಿಸಿದ್ದಾರಲ್ಲ, ಏತತ್ಕಾಲಕ್ಕೆ ಪ್ರಾಯಶಃ ಶ್ರೀಪಾದರಾಜರಿಗೆ ಗಜೇಂದ್ರ ಮೋಕ್ಷದ ಚಿಂತನೆ ಬಂದಿರಬಹುದು ಏನು, ಅದು ಜಾಸ್ತಿ. ಆ ಗಜೇಂದ್ರ ಇದ್ದದ್ದೆಲ್ಲಿ? ತ್ರಿಕೂಟ ಪರ್ವತ. ನಾವು ನೀವು ಎಲ್ಲಿರುವುದು? ತ್ರಿಕೂಟ ಪರ್ವತದಲ್ಲೇ ನಾವು ನೀವು ಇರೋದು. ಯಾವುದು ತ್ರಿಕೂಟ? ಸತ್ವ ರಜಸ್ ತಮೋ ಗುಣಗಳಿಂದ ನಿರ್ಮಾಣವಾದದ್ದು ಯಾವುದು? ಈ ಶರೀರ. ಹಾಗಾದ್ರೆ ಈ ಶರೀರ ಏನಾಯ್ತು? ತ್ರಿಕೂಟ ಆಯ್ತು. ಈ ತ್ರಿಕೂಟವೆಂಬ ಪರ್ವತದಲ್ಲಿ ಜೀವನೆಂಬ ಗಜೇಂದ್ರ ತಾನು ಕೂತಿದ್ದಾನೆ. ಆ ಗಜೇಂದ್ರನಿಗೆ ಏನಾಯ್ತಂತೆ? ನೀರಡಿಕೆ ಆಯ್ತಂತೆ. ಆಗ ತಾನೇನು ಮಾಡ್ದ? ಸರೋವರಕ್ಕೆ ಇಳಿದ. ಇಳಿದದ್ದು ದೋಷ ಅಲ್ಲ. ನಾನು ಹೊರ ಬಂದ್ಬಿಟ್ಟಿದ್ದಿದ್ರೆ ಏನು ಬಾಧಕ ಆಗ್ತಲೇ ಇರ್ಲಿಲ್ಲ. ಅದೇ ಚಂದ ಅಂತ ಅನ್ಕೊಂಡ್ಬಿಡ್ತಂತೆ. ಅಲ್ಲೇ ಕ್ರೀಡಿಸ್ಲಿಕ್ಕೆ ತಾನು ಪ್ರಾರಂಭ ಮಾಡಿದ ಅಂತಂದ್ರೆ, ಜೀವ ಈ ತ್ರಿಕೂಟ ಪರ್ವತದಲ್ಲಿ ತಾನೇನು ವಾಸ ಮಾಡ್ತಾ ಇದ್ದಾನೆ, ಆತನು ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ. ಅದು ಭಾರಿ ಚಂದ ಅಂತ ತೋರ್ತಾ ಇರುತ್ತಂತೆ ನೋಡಿ ಸಾರದಲ್ಲಿ. ಹಾಗೇನಾಯ್ತು? ಅಲ್ಲಿ ಆ ಗಜೇಂದ್ರನಿಗೆ ಒಂದು ಮೊಸಳೆ ಹಿಡಿದು ಬಿಡ್ತಂತೆ. ನಿಮಗೆ ಯಾವ ಮೊಸಳೆ ಹಿಡಿದಿದೆ ಅಂತಂದ್ರೆ, ನಾನು, ನಂದು, ನನ್ನ ಮಕ್ಕಳು, ನನ್ನ ಮನೆ ಅನ್ನೋ ಮೋಹವೆಂಬ ಮೊಸಳೆ ನಮ್ಮ ಹಿಡಿದು. ಹಿಂಗೆ ಹಿಡಿದಾಗ ಆ ಗಜೇಂದ್ರ ತಾನೇನು ಮಾಡ್ದ? ಆಲೋಚನೆ ಬಂತಂತೆ. ಬೆಳಗ್ಗೆ ಟಿಫನ್ ಮಾಡಿ ಮಧ್ಯಾಹ್ನ ಊಟ 12 ಗಂಟೆಗೆ ಹಾಕಿಲ್ಲ ಅಂದ್ರೆ ನಮ್ ಸತ್ಯ ಆಗ್ತಿರ್ಲಿಲ್ಲ. ಹಿಂಗಿರ್ಬೇಕಾದ್ರೆ ನಿಂತ ಜಾಗದಲ್ಲೇ ನಿಂತಿದ್ದೇನೆ, 1000 ವರ್ಷಗಳ ಕಾಲ ಆಗೋಯ್ತು. ಇಂತಹ ಧಾರಣಾ ಶಕ್ತಿ ಕೊಟ್ಟವ ಯಾರು ಅಂತ ಪ್ರಶ್ನೆ ಮಾಡಿದಂತೆ. ಆಲೋಚನೆ ಬಂದೋಯ್ತು. ಬಂದಾಗ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ಹೀಗೆ ಪರಮಾತ್ಮನನ್ನ ತಾವು ಸ್ತೋತ್ರವನ್ನು ಮಾಡೋಣ. ಸ್ತೋತ್ರ ಮಾಡಿರತಕ್ಕಂತಹ ಕಾಲಕ್ಕೆ ಪರಮಾತ್ಮ ತಾನು ಬಂದು ಅನುಗ್ರಹಾದಿಗಳನ್ನ ಮಾಡ್ತಾ ಇರೋಣ. ಅರ್ಥಾತ್ ಆ ಗಜೇಂದ್ರ ತಾನು ಸ್ತೋತ್ರ ಮಾಡೋ ಕಾಲಕ್ಕೆ ಪರಮಾತ್ಮ ತಾನು ಹೇಳಿದ್ದಂತೆ ಗರುಡ ದೇವರಿಗೆ, ನೋಡಪ್ಪ, ಯಾವಾಗ ಗಜೇಂದ್ರ ಕರೀತಾನೋ ಗೊತ್ತಿಲ್ಲ, ಆದ್ರಿಂದ ನಿನಗೆ ಇಯಲ್ಲಿಲ್ಲ, ಸಿಯಲ್ಲಿಲ್ಲ, ಮೆಡಿಕಲ್ ಲೀವ್ ಇಲ್ಲ, ಯಾವ್ಯಾವ ರಜೆ ಇಲ್ಲ ಅಂತ. ನನ್ನ ಭಕ್ತ ಯಾವ ಕರೀತಾನೋ ಗೊತ್ತಿಲ್ಲ, ಅವನಿಗೋಸ್ಕರ ನಾನೇನ್ ಕಾಯ್ತಾ ಕೂತಿರ್ಬೇಕು ಅಂತಂದ್ರೆ ಅಲ್ಲಿ ಆ ಗಜೇಂದ್ರನಿಗಾಗಿ ಮಾತ್ರ ಪರಮಾತ್ಮ ತಾನು ಕಾಯ್ತಾ ಇದ್ದಾನೆ ಅಂತ ಅರ್ಥ ಮಾಡುವುದಲ್ಲ. ನಮಗೂ ನಿಮಗೂ ಕೂಡ ದೇವರು ಕಾಯ್ತಾ ಇದ್ದಾನಂತ. ಎಲ್ಲಿ ಕಾಯ್ತಾ ಇದ್ದಾನೆ? ಸಹಸ್ರಾರದಲ್ಲಿ ಪರಮಾತ್ಮ ಕಾಯ್ತಾ ಇದ್ದಾನೆ. ಎಲ್ಲಿ ಸಹಸ್ರಾರ? ಶಿರಸ್ಸಿನ ಮೇಲ್ಭಾಗದ 12 ಅಂಕದ ಎತ್ತರದಲ್ಲಿ
ಅಲ್ಲಿ ಪರಮಾತ್ಮ ತಾನು ಇದ್ದಾನೆ. ಇದ್ದು ಯಾವ ಜೀವ ಬ್ರಹ್ಮನಾಡಿಯಿಂದ ಪ್ರಾಣ ಉತ್ಕ್ರಮಣ ಆಗುತ್ತೋ ಅವನನ್ನು ಕರ್ಕೊಂಡು ಪರಮಾತ್ಮ ಹೊರಡ್ಲಿಕ್ಕೋಸ್ಕರ ತಾನು ಕಾಯ್ತಾ ಇದ್ದಾನಂತೆ. ನಾವು ಆ ದ್ವಾರಕ್ಕೆ ಮುಖ ಹಾಕಿಲ್ಲ. ನಿಮ್ ಕಥೆ ಏನಾಗೋಗುತ್ತೆ? ಕಣ್ಣಿನಿಂದಲೋ, ಮೂಗಿನಿಂದಲೋ, ನಾಲಿಗೆಯಿಂದಲೋ, ಕಿವಿಯಿಂದಲೋ, ತ್ವಕ್ಕಿನಿಂದಲೋ ಪ್ರಾಣ ಉತ್ಕ್ರಮಣ ಅಂತ ತಿಳಿಸ್ತಾರೆ. ಇದಾದ್ರೂ ವಾಸಿ ಅಂದ್ರು. ತಮೋ ಜೀವರಾಶಿಗಳಿಗೆ ಅಧೋದ್ವಾರೇಣ ಮಹಾಕುರುವನ್ ಕಲೆಯವರ ಅಧೋದ್ವಾರದಿಂದ ಪ್ರಾಣ ಉತ್ಕ್ರಮಣ ಆಗೋಗ್ತದಂತೆ. ಅದರಿಂದ ಯತತ್ಕ್ರಮಾದಿಗಳಾಗಬಾರದು ಅಂತಂದ್ರೆ ಇದ್ರೆ ಒಟ್ಟಾರೆ ಸಾರಾಂಶ ನಮ್ಗೇನ್ ಹೇಳ್ತಾ ಇದ್ದಾರೆ ಶ್ರೀಪಾದರಾಜರು? ಮನೆಯಿಂದ ಸಂತೋಷ ಅಂತಂದ್ರೆ ಕೇವಲ ಸಂಸಾರದ ಭೋಗ ಅಂತಂದ್ರೆ ಆ ಗಜೇಂದ್ರ ಧನದಿಂದ ಸಂತೋಷ ಕೆಲವರಿಗೆ ಲೋಕ, ಸಂಪತ್ತಿನಿಂದ ಆನಂದ ಪಟ್ಟವ ಯಾರು? ದುರ್ಯೋಧನ. ಈ ಕಥಾ ಯಾವುದು ಅಂತಂದ್ರೆ ಹರಿನಾಮ ಸ್ಮರಣೆ. ಜನ್ಮಲಾಭ ವರಹ ಪುಂಸಾಮಂತೆ ನಾರಾಯಣ ಸ್ಮೃತಃ. ಆರು ಸಂಗಡ ಬಾಹೋರಿಲ್ಲ ನಾರಾಯಣನ ನಾಮ ನೆರೆಬಾಹೋದಲ್ಲದೆ. ಆರು ಸಂಕಟ ಬಾಹೋರಿಲ್ಲ. ಯಾವ್ದು ನಮ್ ಜೊತೆಗೆ ಬರೋಲ್ವೋ? ಬರ್ತಕ್ಕಂಥದ್ದು ಯಾವುದು? ನಾರಾಯಣನ ನಾಮ ನೆರೆಬಾಹುದಲ್ಲದೆ. ಇವತ್ ನೀವು ಕೂತು ಏನು ಹರಿನಾಮ ಸ್ಮರಣೆಯನ್ನ ಎಂತಹ ಪರ್ವಕಾಲದಲ್ಲಿ ಅರ್ಥಾತ್ ಶ್ರೀಪಾದರಾಜರ ಉತ್ತರಾರಾಧನಾ ಈ ಒಂದು ಪರ್ವಕಾಲದಲ್ಲಿ ಕೂತು ಹೇಳೋಣ ಅಂತಂದ್ರೆ ಈ ಒಂದು ದಿವಸಕ್ಕೆ, ಈ ಮಾಸಕ್ಕೆ, ಈ ಜನ್ಮಕ್ಕೆ ಹಂಗಲ್ಲ ಅಂತಂದ್ರು. ಇನ್ನು 100 ಜನ್ಮ ಎತ್ತು ಬಂದ್ರು ಇವತ್ತು ಕೇಳಿರೋ ಫಲ ಅವತ್ತಿಗೂ ಪರಮಾತ್ಮ ಕೊಡ್ತಾ ಇರ್ತಾನಂತೆ. ಅದನ್ನ ತಿಳಿಸಿದ್ದು. ಆರು ಸಂಗಡ ಬಾಹೋದಿಲ್ಲ ನಾರಾಯಣನ ನಾಮ ನೆರೆಬಾಹೋದಲ್ಲದೆ. ಬಾಹೋದಲ್ಲದೆ ಅಷ್ಟೇ ಅಲ್ಲ ಶಬ್ದ, ನೆರೆಬಾಹೋದಲ್ಲದೆ. ಏನಿದ್ರ ಆಂತರ್ಯ? ನೆರೆ ಅಂದ್ರೇನು? ಚೆನ್ನಾಗಿ. ಏನ್ ಚೆನ್ನಾಗಿ ಬರೋದು ಅಂತಂದ್ರೆ ಈ ಜನ್ಮದಲ್ಲಿ ಮಾಡಿದ ಸಾಧನೆ ಮುಂದಿನ ಜನ್ಮಕ್ಕೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈಗ ಯಾರೋ ಒಬ್ರಿದ್ರು, ಅವ್ರದ್ದು ಭಾರಿ ಸಂಕಲ್ಪ ಇತ್ತು. 32 ಸಂಧಿ ಹರಿಕಥಾಮೃತಾರವನ್ನ ಕಂಠಸ್ಥ ಮಾಡ್ತೀವಿ ಅಂತ ಸಂಕಲ್ಪ. 31 ಸಂಧಿ ಬಾಯ್ಪಾಟ್ ಮಾಡೇ ಬಿಟ್ಟು 32ನೇ ಸಂಧಿಗೆ ಪಾದಾರ್ಪಣೆ ಮಾಡಬೇಕು, ಹರಿಪಾದ ಸೇರೇಬೇಕು. ಆಗ ನೀವು ಅನ್ಲಿಕ್ಕೆ ಶುರು ಮಾಡ್ತೀವಿ, ನೋಡ್ರಿ ಮುಂದೆ ಒಂದು ಸಂಧಿ ಮಾಡ್ಬಿಟ್ಟಿದ್ರೆ ಅವತ್ತು ಪೂರ್ಣ ಆಗೋಗೋದು ಅಂತ ನೀವು ಅಂತಂದ್ರೆ ನಮ್ ದೇವರಂತನಂತೆ ನೀವ್ ಯಾಕೆ ತಲೆ ಕೆಡಿಸ್ಕೊತೀರೋ? ನಾನಿದ್ದೇನೆ ಅಂತ ನಂಬ್ತೀವಿ. ಏನ್ ಕ್ರಮ? ಮುಂದಿನ ಜನ್ಮದಲ್ಲಿ ಅನಾಯಾಸವಾಗಿ ಪರಿಶ್ರಮ ಇಲ್ಲದೇನೆ 31 ಸಂಧಿ ಅವ್ರ ಬಾಯಲ್ಲಿ ಬಂದ್ಬಿಡುತ್ತಂತೆ. ಇನ್ನು ಪರಿಶ್ರಮ ಹಾಕ್ಬೇಕಾದದ್ದು ಯಾವುದಕ್ಕೆ? ಒಂದೇ ಒಂದು ಸಂಧಿಗೆ. ಇದನ್ನೇ ದಿನ ಸಾಧನೆಯ ಮಾಳ್ಪರಿಗೆ ಇತ್ತಪ್ಪನು ಸ್ವರ್ಗಾದಿ ಭೋಗಗಳ. ದಿನದ ಶಬ್ದವತ್ತು ಈ ದಿನ ಅಲ್ಲ, ಒಂದೊಂದು ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಸಾಧನೆ ಅಂತ ತಿಳಿಸಿದ್ದಾರೆ. ಹೆಂಗೆ ಕ್ರಮ ನಮ್ಮ ಸಾಧನಾ ಒಂದು ಅಂಶ ಅಂತಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ ಶಾಸ್ತ್ರಕಾರರು. ಈಗ ರನ್ನಿಂಗ್ ರೇಸ್ ಓಡ್ತಾ ಇದ್ದೇವೆ, 100 ಮೀಟರ್ ರನ್ನಿಂಗ್ ಇದೆ ಅಂತ ಅನ್ಕೊಳ್ಳೋಣ. 50 ಮೀಟರ್ ಓಡಿದ್ದೇವೆ, ಸುಸ್ತಾಯ್ತು ಕೂತ್ಕೊಂಡು, ಅಂದ್ರೆ ಏನಾಯ್ತು? ಆಯುಷ್ಯ ಮುಗೀತು ಅಂತ ಅರ್ಥ ಮಾಡಿ. ಆಯ್ತಾ? ಮುಂದಿನ ಜನ್ಮದಲ್ಲಿ ಪುನಃ 0 ಇಂದ ಓಡೋದಲ್ಲ, 51ನೇ ಮೀಟರ್ ಇಂದ ರನ್ನಿಂಗ್.
ಕೊನೆಗೆ ಒಂದ್ ದಿವಸ ಏನಾಗ್ಬೇಕು ನಾವು 100 ಮೀಟರ್ ರೀಚ್ ಆಗ್ಬೇಕು. ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆದುರಿಗ ಕಾಂಬುದೇ ಮಾರುತಿ ಗುಡಿ ಅಂತ ವೃಕ್ಷ ಜ್ಞಾನಿಗಳು ತಾವೇನು ಈ ಶಬ್ದಾದಿಗಳನ್ನ ಪ್ರಯೋಗ ಮಾಡಿದ್ದಾರೆ ಅದಕ್ಕೆಲ್ಲ ಮೂಲ ಯಾವುದು ಅಂದ್ರೆ ಶ್ರೀಪಾದರಾಜರು ತಾವೇನೊಂದು ಬುನಾದಿ ಹಾಕೊಟ್ಟಿದ್ದಾರೆ ಮಹಾನುಭಾವರು. ಅದರಲ್ಲಿ ಆ ಸಾಧನಾ ಕ್ರಮದಲ್ಲಿ ನಿನ್ನ ನೆನೆವೋ ಸಂತೋಷ ಎನಗಾಗಲಿ ರಂಗವಿಠಲ ಪರಮಾತ್ಮ ನಾಮಸ್ಮರಣೆಯಿಂದಲೇ ನಮಗೆ ಆನಂದಾದಿಗಳು ಪ್ರಾಪ್ತಿ ಆಗಬೇಕು ಅಂತಂದ್ರೆ ಕೇವಲ ಹರಿನಾಮ ಸ್ಮರಣೆ ಮಾಡುವುದು ಮಾಡ್ತಾ ಇರುತ್ತೇವೆ, ಅದರಿಂದ ಆನಂದ ಜನ್ಯ ಆಗಬೇಕು ಅಂತಲ್ಲ. ನೋಡ್ರಿ, ಆನಂದ ಜನ್ಯ ಆಗಬೇಕಾದ್ರೆ ಭಗವದ್ ಅನುಗ್ರಹ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇವೆ, ಏತತ್ಕಾಲಕ್ಕೆ ಆನಂದಾದಿಗಳು ಪ್ರಾಪ್ತಿ ಆಯಿತು ಅಂತಂದ್ರೆ ವಾಯುದೇವರ ವ್ಯಾಪಾರ. ಹರಿನಾಮ ಸಂಕೀರ್ತನೆ ಮಾಡೋ ಕಾಲಕ್ಕೆ ಆನಂದ ಪ್ರಾಪ್ತಿ ಆಯಿತು ಅಂತಂದ್ರೆ ಆ ಆನಂದಕ್ಕೆ ಅಭಿಮಾನಿಗಳು ವಾಯುದೇವರು. ವಾಯುದೇವರ ಅನುಗ್ರಹ ಇದ್ರೆ ಹರಿಕಥಾವನ್ನು ಶ್ರವಣ ಮಾಡಬೇಕಾದ್ರೆ ನಮಗೆ ನೈಜವಾದ ಆನಂದ ಪ್ರಾಪ್ತಿ, ಅದಕ್ಕೂ ವಾಯುದೇವರ ವ್ಯಾಪಾರ. ಹಾಗಾದ್ರೆ ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ನಿನ್ನನ್ನು ನೆನೆಯುವುದು ಎನಗಾಗಲಿ ಅಲ್ಲ, ನಿನ್ನ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡೋ ಕಾಲಕ್ಕೆ ಆನಂದವೂ ಜನ್ಯ ಆಗಬೇಕು. ಇದನ್ನ ಭಾಗವತದಲ್ಲಿ ಸ್ವಯಂಭೂಮನು ಶತರೂಪಾದೇವಿಯ ಒಂದು ವೃತ್ತಾಂತವನ್ನು ತಗೊಂಡಾಗ ಹೆಣ್ಣು ಸಂತತಿ ದೌಹಿತ್ರ ಸಂತಾನ ಆಕೂತಿ, ದೇವಹೂತಿ, ಪ್ರಸೂತಿ ದೇವಿ, ಇವರಲ್ಲಿ ಪರಮಾತ್ಮ ತಾನು ಅನೇಕ ರೂಪದಿಂದ ತಾನು ಅಭಿವ್ಯಕ್ತನಾದ. ಅದರಲ್ಲಿ ಆಕೂತಿ ದೇವಿ ರುಚಿ ಪ್ರಜಾಪತಿಗಳನ್ನ ಲಗ್ನ ಮಾಡಿಕೊಂಡು ಅಲ್ಲಿ ಬಂದಿರತಕ್ಕಂತಹ ಪರಮಾತ್ಮನ ರೂಪ ಯಾವುದು? ಯಜ್ಞನಾಮಕನಾದ ಪರಮಾತ್ಮ ಬಂದ. ಅಲ್ಲಿ ಪರಮಾತ್ಮ ತಾನು ಯಜ್ಞನಾಮಕನಾಗಿ ಯಾಕೆ ಬಂದ, ಅಲ್ಯಾಕೆ ಅವತರಿಸಿದ ಅಂತಂದ್ರೆ ಅಲ್ಲಿ ಮಾತ್ರ ದೇವರು ಬಂದ ಅಂತ ನಾವು ಚಿಂತನೆ ಮಾಡೋದಲ್ಲ, ನಮ್ಮಲ್ಲೂ ದೇವರು ಬರುವ ಹಂತಕ್ಕೆ ನಾವಾಗಬೇಕಾದರೆ ನಾವೇ ಆಕೂತಿ ದೇವಿ ಆಗಬೇಕಂತ, ನಾವೇ ರುಚಿ ಪ್ರಜಾಪತಿಗಳು ಆಗಬೇಕಂತ. ಏನು ಈ ಶಬ್ದಾರ್ಥ? ಆಕೂತಿ ಅಂದ್ರೇನು? ತಿಳಿದು ಮಾಡುವುದು. ಒಂದು ಕರ್ಮವನ್ನ ಮಾಡ್ತಾ ಇದ್ದೇವೆ, ಕರ್ಮ ಮಾಡಬೇಕಾದರೆ ತಿಳಿದು ಮಾಡಬೇಕು. ಇದನ್ನ ಆಕೂತಿ. ಹೆಂಗೆ ಗೊತ್ತಾ? ಅದಕ್ಕೆ ಗರುಡ ಪುರಾಣದ ಮಂಗಳ ಶ್ಲೋಕದಲ್ಲಿ ವ್ಯಾಸರು ಒಂದು ಮಾತನ್ನು ಹೇಳ್ತಾರೆ. ಧರ್ಮದೃಢ ಬದ್ಧಮೂಲ ವೇದಸ್ಕಂದ ಪುರಾಣ ಶಾಖಾಢ್ಯ ಕೃತಕೋ ಮೋಕ್ಷಫಲೋ ಮುಗಿಸುವುದನೋ ಪಾದಪೋ ಜಯತ್. ಹಿಂಗೆ ಹೇಳ್ಬೇಕಾದ್ರೆ ಧರ್ಮದೃಢ, ಧರ್ಮ ಆಚರಣೆ ಅಷ್ಟೇ ಹೇಳಲಿಲ್ಲ, ಆ ಧರ್ಮವನ್ನ ಅನುಷ್ಠಾನ ಮಾಡಬೇಕಾದ್ರೆ ದಾರ್ಢ್ಯತೆ ಇರಬೇಕಂತ. ಏನು ದಾರ್ಢ್ಯತೆ ಅಂತಂದ್ರೆ ಜ್ಞಾನ ಪುರಸ್ಸರವಾದ ಕರ್ಮದ ಅನುಷ್ಠಾನವನ್ನ ಮಾಡಬೇಕು. ಇಷ್ಟಿರ್ಬೇಕು. ಯಾಕೆ ನಾವು ತಿಳಿದು ಮಾಡಬೇಕು ಅಂತಂದ್ರೆ, ಈಗ ಏಕಾದಶಿ ಬಂದಾಗ ಸಹಜವಾಗಿ ನಮ್ದೆಲ್ಲ ಮುಖ ಬಾಡಿರೋದು. ಯಾರೋ ಕೇಳುದು ಸಾಯಂಕಾಲ, ಯಾಕೆ ಹುಷಾರಿಲ್ವಾ, ಮುಖ ಬಾಡಿದೆ? ಹಂಗೇನಿಲ್ರಿ, ಉಪವಾಸ, ಸ್ವಲ್ಪ ಹಾಲೋಗಿದ್ದು ಇಲ್ಲಪ್ಪ ಒಂದು ಲೋಟ ನೀರು ಇಲ್ರಿ, ಬಲಿ ಅಂತ ನಿರ್ಜರ ಏಕಾದಶಿ. ಅಯ್ಯೋ, ಇವೆಲ್ಲ ಯಾರೇ ಹೇಳಿದ್ದಾರೆ ನಿಮ್ಗೆ? ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿ ದೇವ್ರನ್ನ ಉಪಾಸನೆ ಮಾಡ್ಬೇಕು ಅಂತ ಎಲ್ಲ ಹೇಳಿದಾರಪ್ಪ. ಹಿಂಗ್ ಕೇಳ್ಬಿಟ್ರೆ ಮೊದ್ಲೇ ಉಪವಾಸದಲ್ಲಿ ಕೂತಿರ್ತೀವಿ, ಈ ಅಮೃತ ವಾಕ್ಯಗಳು ಕಿವಿಗ್ ಬಿದ್ದಾಗ ಹೌದೌ ಅಂತ ತೋರ್ಬಿಡುತ್ತೆ. ತೋರ್ದಾಗ ಹೋಗಿ ಏನ್ ಮಾಡ್ದ? ಮನೆಗೆ ಹೋಗಿ ಕಡದ್ದು ತಿಂದಿ. ಇದು ಕೇವಲ ಕರ್ಮಾನುಷ್ಠಾನವನ್ನ ಮಾಡಿದಾಗ. ಅದಕ್ಕೆ ಹೆಂಗಿರ್ಬೇಕು? ಆಕೂತಿಗಳಾಗಬೇಕಂತೆ, ತಿಳಿದು ಮಾಡ್ಬೇಕಂತೆ. ನಾವು ಏನು ತಿಳಿದು ಮಾಡೋದು ಅಂತಂದ್ರೆ, ಎಲ್ರೀ ಹೇಳಿದ್ದಾರೆ ಅಂತ ಯಾರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋ ಹಂತಕ್ಕೆ ಇರ್ಬೇಕಂತೆ. ಯಾವ ಯಮಧರ್ಮರಾಜ ನಮ್ಮ ಪಾಪ ಪುಣ್ಯಾದಿಗಳನ್ನು ವಿಮರ್ಶೆ ಮಾಡ್ಲಿಕ್ಕಾಗಿ ಆತನಿಗೆ ಮಾನದಂಡ ಯಾವುದು? ಯಮಧರ್ಮರಾಜನಿಗೆ. ಈಗ ನಮ್ಮಲ್ಲಿ ಅದ್ಯಾಪಿ ಕೋರ್ಟ್ ಅಲ್ಲಿ ಶಿಕ್ಷೆ ಕೊಟ್ರು ಅಂತ ಅನ್ಕೊಳ್ಳೋಣ. ಶಿಕ್ಷೆ ಕೊಡಬೇಕಾದ್ರೆ ಅವ್ರಿಗೆ ಯಾವ್ದು ಮಾನದಂಡ? ನಮ್ದೊಂದು ಸಂವಿಧಾನ ಅಂತಿದೆ, ಅದನ್ನ ಆಧರಿಸಿ ಅವರು ಶಿಕ್ಷೆ ಕೊಡೋದು, ಏನ್ ಮಾಡೋದು, ಆ ಎಲ್ಲ ಕ್ರಮಾದಿಗಳಿದೆ. ಯಮಧರ್ಮರಾಜನಿಗೆ ಯಾವುದು ಸಂವಿಧಾನ ಅಂತಂದ್ರೆ ಇದನ್ನೇ ಸಾಕ್ಷಾತ್ ಯಮಧರ್ಮರಾಜ ತಾನೇ ತಿಳಿಸ್ತಾನೆ. ವೇದ ಪ್ರಣಹಿತೋ ಧರ್ಮ. ವೇದ ಏನು ಹೇಳುತ್ತೆ ಅದು ಧರ್ಮ, ವೇದ ಯಾವುದನ್ನು ಹೇಳಿಲ್ಲ ಅದು ಅಧರ್ಮ.
ಹಾಗಾದ್ರೆ ವೇದ ಏನ್ ಹೇಳಿದೆ ಅಂದ್ರೆ ಅದ್ಯಾಪಿ ನಮಗೀಗ ಒಂದು ಪ್ರಶ್ನೆ ಬಂತಲ್ಲ, ಏಕಾದಶ ವ್ರತಾಚರಣೆಯನ್ನು ಯಾಕೆ ಮಾಡಬೇಕು ಇನ್ನೊಂದು ಪ್ರಶ್ನೆ ಬಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ. ವೇದಾದಿಗಳು ಹೇಳ್ತಾ ಇದೆಯಪ್ಪ, ನಭೋಕ್ತವ್ಯಂ ನಭೋಕ್ತವ್ಯಂ ಹರಿವಾಸರೆ ನಭೋಕ್ತವ್ಯಂ ನ ಫಲಾಂಡುಂ ಭಕ್ಷೇತ ದಾಸುರಾಂ ಈರುಳ್ಳಿ ಕಟ್ಟೆಯನ್ನು ತಿನ್ಬೇಡಿ ಎಲ್ರು ಹೇಳಿದ್ದಾರೆ. ವೇದ ಹೇಳ್ತಾ ಇದೆ ಇದನ್ನ. ಹಾಗಾದ್ರೆ ಎಲ್ಲದಕ್ಕೂ ಒಂದು ವಿಧವಾದಂತಹ ಮಾನದಂಡ ಅಂತ ಏನಿದೆ ಅಂದ್ರೆ, ಒಂದು ಕರ್ಮಾನುಷ್ಠಾನವನ್ನು ಮಾಡಬೇಕಾದ್ರೆ ಕೇವಲ ಕರ್ಮವನ್ನ ಅನುಷ್ಠಾನ ಮಾಡೋದಲ್ಲ, ಅದನ್ನ ತಿಳಿದು ನಾವು ಮಾಡಬೇಕು. ಅದೇ ಆಹುತಿಗಳಾಗುವುದು. ತಿಳಿದಿದ್ದೇನೆ ಏಕಾದಶಿ ಇದು ವೇದ ಪ್ರಣೀತವಾಗಿರ್ತಕ್ಕಂತಹ ಒಂದು ಅನುಷ್ಠಾನ, ಆದರೆ ಆಸಕ್ತಿ ಇಲ್ಲ. ತಿಳಿದಿದ್ದೇನೆ, ಗೊತ್ತು ನನಗೆ, ಆದರೆ ನಮ್ಮಲ್ಲಿ ಒಂದು ನಾಲ್ನುಡಿ ಇದೆಯಲ್ಲ, ಯಾಕೆ ಕಳ್ತೀಯೋ ಬ್ರಾಹ್ಮಣ ಅಂದ್ರೆ ಮುಂದೆ ಬರು ಏಕಾದಶಿಗೆ ಹಿಂಗಿದೆ ಹೌದೋ ಇಲ್ಲೋ ನೋಡಿ, ಹಿಂಗದಾಗೋಗಿರುತ್ತೆ. ಆದ್ರೆ ಕೇವಲ ಮಾಡೋದು ದೊಡ್ಡದಲ್ಲ. ಎಲ್ಲಿ ಹೇಳಿದ್ದಾರೆ ತಿಳಿದಿದ್ದೇನೆ ಮಾಡ್ತಾ ಇದ್ದೇನೆ ಅದಕ್ಕೂ ಪೂರ್ಣ ಫಲ ಇರಲ್ಲ. ಅದರ ಜೊತೆಗೆ ನಾವೇನಾಗಬೇಕಂತೆ ರುಚಿ ಪ್ರಜಾಪತಿಗಳಾಗಬೇಕು. ರುಚಿ ಅಂದ್ರೆ ಈಗ ಯಾವುದೋ ಪದಾರ್ಥ ರುಚಿಯಾಗಿದೆ ಅಂತಂದ್ರೆ ನಾವು ಆಸಕ್ತಿಯಿಂದ ಉಣ್ತೇವೆ ಅದನ್ನ ಅಲ್ವಾ. ರುಚಿ ಅಂದ್ರೆ ಆಸಕ್ತಿ ಅಂತ ಅರ್ಥ. ಒಂದು ಕಡೆ ಜನಕ್ಕೆಲ್ಲ ಅದಕ್ಕೆ ಹೋಟ್ಲುಗಳ ಹೆಸರಲ್ಲ ಸುರುಚಿ ಅಂತಲೇ ಹೆಸರು. ನೀವು ಆಸಕ್ತಿಯಿಂದ ಬನ್ನಿ ಅದಕ್ಕೆ ಅರ್ಥ. ನಮ್ಗೆ ಅದರಲ್ಲಿ ಆಸಕ್ತಿ ಇದೆ, ಇದೆಲ್ಲ ಆಸಕ್ತಿ ಇಲ್ಲವಂತೆ. ಅದಕ್ಕೆ ತಿಳಿಸ್ತಾ ಇದ್ದಾರೆ, ನೀವು ಆಕೃತಿಗಳಾಗಿ ಜೊತೆಗೆ ರುಚಿ ಪ್ರಜಾಪತಿಗಳಾಗಿ ಅಂದ್ರೆ ಏನು, ಆಸಕ್ತಿಯಿಂದ ನಾವು ಕಾರ್ಯವನ್ನ ಮಾಡಬೇಕು, ಕರ್ಮಾನುಷ್ಠಾನವನ್ನ ನಾವು ಮಾಡಬೇಕು ಅನ್ನೋ ಒಂದು ಸಿದ್ಧಾಂತವನ್ನೇ ಶ್ರೀಪಾದರಾಜರು ತಾವಿಲ್ಲಿ ತಿಳಿಸ್ತಾ ಇದ್ದಾರೆ. ನಿನ್ನನ್ನು ನೆನೆಯುವುದು ಮಾತ್ರ ಅಲ್ಲ, ನೆನೆಯುವ ಕಾಲಕ್ಕೆ ನನಗೆ ನಾನು ರುಚಿ ಪ್ರಜಾಪತಿಗಳಾಗಬೇಕು, ಅರ್ಥಾತ್ ಅದರಿಂದಾಗಿ ನನಗೆ ಆನಂದ ಪ್ರಾಪ್ತಿ ಆಗಬೇಕು. ನಿನ್ನ ನೆನೆವೋ ಸಂತೋಷ ಎನಗಾಗಲಿ ರಂಗ ವಿಠಲ. ಈಗ ಯಾರು ಪರಮಾತ್ಮನನ್ನ ವಿಶೇಷತಃ ಚಿಂತನಾದಿಗಳನ್ನು ನಡೆಸ್ತಾರೋ ಅಲ್ಲಿ ಸಾಕ್ಷಾತ್ ಪರಮಾತ್ಮ ತಾನ್ ಯಾರಾಗಿ ಬರ್ತಾನೆ, ಯಜ್ಞನಾಮಕನಾಗಿ ಪರಮಾತ್ಮ ತಾನ್ ಬಂದ್ರೆ ಅನುಷ್ಠಾನ ಮಾಡಿ ಯಜ್ಞವನ್ನ ಮಾಡಿ ಜೊತೆಗೆ ಲಕ್ಷ್ಮೀ ದೇವಿ ಬರ್ತಾಳಂತೆ. ಏನ್ ಹೆಸರು ಲಕ್ಷ್ಮೀ ದೇವಿಗೆ? ದಕ್ಷಿಣಾ. ದಕ್ಷಿಣ ಅಂದ್ರೆ ಏನು? ದಕ್ಷಿಣೆ ಸಂಪತ್ತು. ಸಂಪತ್ತು ಬರೋತ್ತಂತೆ, ತಂತಾನೆ ಬರೋತ್ತಂತೆ. ಯಾವಾಗ? ಯಾರು ಕರ್ಮಾನುಷ್ಠಾನವನ್ನು ಮಾಡ್ತಾ ಇರ್ತಾರೋ, ಜೊತೆಗೆ ಯಾರು ಅದರಲ್ಲಿ ವಿಶೇಷವಾಗಿ ನಿಷ್ಠೆಯಿಂದ ಅಂದ್ರೆ ಆಸಕ್ತಿಯಿಂದ ಆ ಭಗವತ್ ಕಾರ್ಯವನ್ನು ಮಾಡಿರ್ತಾರೋ ಅದೇ ಒಂದು ಯಜ್ಞ. ಆ ಯಜ್ಞಕ್ಕೆ ಫಲವಾಗಿ ಲಕ್ಷ್ಮೀ ದೇವಿ ತಾನು ದಕ್ಷಿಣಾದೇವಿಯಾಗಿ ಅಂದ್ರೆ ಸಂಪತ್ತನ್ನು ಕೊಡ್ಲಿಕ್ಕಾಗಿ ಲಕ್ಷ್ಮೀ ದೇವಿ ತಾನು ಬರ್ತಾಳೆ ಅನ್ನೋದೇ ಇದರ ಒಂದು ಆಂತರ್ಯವನ್ನ ಶ್ರೀಪಾದರಾಜರು ನಿನ್ನ ನೆನೆವೋ ಸಂತೋಷ ಎನಗಾಗಲಿ ರಂಗ ವಿಠಲ ಅಂತ ನಾವು ತಿಳಿಸ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ನಾವೇನಾದರೂ ಮನೆಯಿಂದ ಸಂತೋಷ, ಬರೀ ಹೆಂಡತಿ ಮಕ್ಕಳು ಇವರಿಂದಲೇ ಆನಂದ ಅಂತಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲಕ್ಕೆ ಎತ್ತುವರು. ಆಡ ಬೆಳೆದು ಈ ಸಂಸಾರ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು ಆ ಶಬ್ದಕ್ಕೆ ನಿರ್ವಚನ ವ್ಯಾಖ್ಯಾನ ಮಾಡಿದ್ರು. ಯಾರು ಅದರಿಂದಲೇ ತೇ ನರಾಹ ಪಶವೋ ಲೋಕೆ ಕಿಂ ತೇಷಾಂ ಜೀವಿತೆ ಫಲಂ ಏನ ಲಬ್ಧ ಹರಿರ್ದೀಕ್ಷಾ ನ ಅರ್ಪಿತೋ ವಾಚನ. ಆಚಾರ್ಯ ಮಧ್ವರು ಕೃಷ್ಣಾಮೃತಾರ್ಣವದಲ್ಲಿ ಇದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ತೇ ನರಾಹ ಪಶವೋ ಲೋಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನ್ ಪಶುಗಳ ಅಂದ್ರು ಆಚಾರ್ಯ. ಕಿಂ ತೇಷಾಂ ಜೀವಿತೆ ಫಲಂ, ಅಲ್ಲೋ ಮನುಷ್ಯ ಜನ್ಮ ಬಂದಿದ್ದಕ್ಕೆ ಏನ್ ಸಾರ್ಥಕ್ಯ ಮಾಡ್ಕೊಂಡ್ಯೋ. ನಾ ಅರ್ಚಿತೋವಾ ಜನಾರ್ದನ, ಹರಿನಾಮಸ್ಮರಣೆ ಮಾಡ್ಲಿಲ್ಲ, ಪರಮಾತ್ಮನ ಪೂಜಾ ಕೈಂಕರ್ಯವನ್ನು ಮಾಡಿಲ್ಲ ಅಂತಂದ್ರೆ ಅಂತಹ ಜನ್ಮ ವ್ಯರ್ಥ ಅಂತಂದ್ರೆ. ಇನ್ನೊಂದು ದೇವನಾಮದ ಶ್ರೀಪಾದರಾಜರು ಹೇಳ್ತಾರೆ,
ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ. ಅರ್ಥಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ. ಉತ್ತಮರ ಸಂಗ ಎನಗಿತ್ತು ಸಲಹೋ ಅಂತ ಏನ್ ಹೇಳಿದ್ದಾರಲ್ಲ, ಅದನ್ನೇ ಪುನಃ ಇನ್ನೊಂದು ಆವರ್ತಿ ತಿಳಿಸ್ತಾ ಇದ್ದಾರೆ. ದಾಸರೊಡನೆ ಆಡದವನ ದಾಸರೊಡನೆ ಬಾಡದವನ ದಾಸರ ಕೊಂಡಾಡದೆ ಹರಿದಾಸನಾಗದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ. ದಾಸರೊಡನೆ ಆಡದವನ ದಾಸರೊಡನೆ ಪಾಡದವನ ದಾಸರ ಕೊಂಡಾಡದೆ ಹರಿದಾಸನಾಗದವನ ಜನ್ಮ ವ್ಯರ್ಥವಲ್ಲವೇ. ಆ ಶಬ್ದದ ಚಮತ್ಕಾರ ಶ್ರೀಪಾದರಾಜ ತಾವು ಪ್ರಯೋಗ ಮಾಡಬೇಕಾದರೆ ದಾಸರು ಅಂದ್ರೆ ಯಾರು? ನಮ್ಮಲ್ಲಿ ದಾಸಾಹಿತ್ಯ ಅಂತಂದ್ರೆ ಇವತ್ತಿಗೂ ಸ್ವಲ್ಪ ಮೂಗು ಮುರಿಯೋರು ಇದ್ದಾರು, ತತ್ಕಾಲದಲ್ಲೂ ಇದ್ದಾರೆ. ದಾಸರು ಅಂದ್ರೆ ಏನು? ದಾಸ ಶಬ್ದಾರ್ಥ ಏನು? ದಾಸರೊಡನೆ ಆಡದವನ ದಾಸರೊಡನೆ ಪಾಡದವನ ದಾಸರ ಕೊಂಡಾಡದೆ ಹರಿದಾಸನಾಗದವನ ಜನ್ಮ. ದಾಸ ಶಬ್ದಾರ್ಥ ಏನ್ ಹೇಳುತ್ತೆ ನಮಗೆ ಅಂತಂದ್ರೆ, ದಾಸ ಅಂತಂದ್ರೆ ಹೆಚ್ಚು ತಲೆ ಕೆಡಿಸ್ಕೋಬ್ಯಾಡ್ರಿ ಅಂತಂದ್ರೆ ಶಬ್ದವನ್ನು ಉಲ್ಟ ಮಾಡಿ ಸದಾ. ಯಾರು ಸದಾ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅವರೇ ದಾಸರು. ದಾಸ ಶಬ್ದಾರ್ಥಕ್ಕಿಷ್ಟೇ ನೋಡಿ, ಶಬ್ದವನ್ನು ಸ್ವಲ್ಪ ಅದಲು ಬದಲು ಮಾಡಿ. ದಾಸ ಸದಾ, ಸದಾ ಹರಿನಾಮ ಸ್ಮರಣೆ ಮಾಡೋರೆ ಹರಿದಾಸರು ಅಂತ ತಿಳಿಸಿ. ಇನ್ನ ದಾಸ ದಾಸ ಶಬ್ದದಿಂದ ಇದರಲ್ಲಿ ಏನನ್ನ ತಿಳಿಸಿದ್ದಾರೆ ಅಂತಂದ್ರೆ ಸಂಖ್ಯಾಖ್ಯವಾಗಿ ನೋಡ್ರಿ ಅಂತ. ದಾಸ ಅಂದ್ರೆ ಏನು? ದ ಅಂದ್ರೆ 3ನೇ ಅಕ್ಷರ, ಸ ಅಂದ್ರೆ 7ನೇ ಅಕ್ಷರ, ಹೌದಾ? 3 7 37 37 ಸರ್ವಮೂಲ ಗ್ರಂಥಗಳ ಸಾರ ದಾಸ ಸಾಹಿತ್ಯ ನೋಡಿ. ಹಿಂಗೆ ಹೇಳು ಹೇಳ್ತಾ ಇನ್ನ ದಾಸರು ಅಂದ್ರೆ ಯಾರು? ಯಾರು ಬರ್ತಾರೆ ದಾಸರು ಅಂದ್ರೆ? ಒಂದಾಗಿ ದಾಸರೆಂದರೆ ಪುರಂದರ ದಾಸರು, ಅಲ್ಲಿಂದಲೇ ಪ್ರಾರಂಭನಾ? ಅಲ್ಲ ಅಂದ್ರು. ಯಾರು ತಿಳಿಸಿದವರು? ಹನುಮಂತ ದೇವರು. ಏನಂದ್ರು? ರಾವಣ ತಾನು ಪ್ರಶ್ನೆ ಮಾಡಿದಾಗ ದಾಸೋಹಂ ಗೋಸಲೇಂದ್ರಸ್ಯ. ನೋಡಿ, ದಾಸರು ಅಂದ್ರೆ ಯಾರಾಗಬೇಕೀಗ? ವಾಯುದೇವರು. ಅಂದ್ರೆ ದಾಸರೊಡನೆ ಆಡದವನ ದಾಸರ ಕೊಂಡಾಡದೆ ಅಂದ್ರೆ ಮುಖ್ಯ ಪ್ರಾಣದೇವರನ್ನು ಕೊಂಡಾಡದೆ ಇರ್ತಕ್ಕಂತಹ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ. ಇನ್ ಪುನಃ ದಾಸರು ಅಂದ್ರೆ ಯಾರು? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತ. ಮೊಟ್ಟ ಮೊದಲನೇ ಪರಮಾತ್ಮನ ದಾಸರು ಅಂದ್ರೆ ಯಾರು? ಲಕ್ಷ್ಮೀದೇವಿ. ಹೌದೋ ಇಲ್ಲ? ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ತಾನೇ ಮಾಡುತ್ತಿಹಳು, ಏನು ಧನ್ಯಳೋ ಲಕ್ಷ್ಮಿ ಅಂತ ಮಾತು. ಆದರೆ ದಾಸ ಶಬ್ದದಿಂದ ಲಕ್ಷ್ಮೀದೇವಿಯೂ ಕೂಡ ಗ್ರಾಹ್ಯಳು. ಪುನಃ ದಾಸರು ಅಂದ್ರೆ ಯಾರು? ಎಲ್ರಿ ಕಕ್ಷೆ ಮುಗಿದು ಹೋಯ್ತು, ನಾವ್ ಎಲ್ಲಿಗೆ ಬಂದು ಕೂತಿದ್ದೇವೆ? 2ನೇ ಕಕ್ಷೆಗೆ ಬಂದ್ಬಿಟ್ಟಿದ್ದೇವೆ. ಲಕ್ಷ್ಮೀದೇವಿ ಪರಮಾತ್ಮನ ದಾಸರು. ಇನ್ನ ಮತ್ಯಾರು ದಾಸರಾಗ್ಲಿಕ್ಕೆ ಸಾಧ್ಯ? ಲಕ್ಷ್ಮೀದೇವಿಗಿಂತ ಇನ್ಯಾರು ಇದ್ದಾರೆ ದಾಸತ್ವದಲ್ಲಿ ಅಂತಂದ್ರೆ ಪರಮಾತ್ಮನೇ ದಾಸ ಶಬ್ದ ವಾಚ್ಯ. ದೇವರು ಯಾರಿಗೆ ದಾಸ? ಅವನು ಅವನಿಗೆ ದಾಸ. ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ. ಹಾಗಾದ್ರೆ ದಾಸ ಅಂತಂದ್ರೆ ಪರಮಾತ್ಮನೇ ದಾಸ ಶಬ್ದ ವಾಕ್ಯ. ದಾಸರೊಡನೆ ಆಡದವನ ಅಂದ್ರೆ ಪರಮಾತ್ಮನೊಟ್ಟಿಗೆ ಇರತಕ್ಕಂಥ ಆಡದವನ. ಎಲ್ಲಿ ಆಡ್ಬೇಕು ನಾವು? ಮೋಕ್ಷಕ್ಕೆ ಹೋದಾಗ ಮುಕ್ತರೊಟ್ಟಿಗೆ ಪರಮಾತ್ಮ ಕ್ರೀಡೆಯನ್ನ ಆಡ್ತಾನೆ. ಇದನ್ನು ಎಲ್ಲಿ ಉಲ್ಲೇಖ ಮಾಡಿದ್ದಾರೆ? ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ಬ್ರಹ್ಮದೇವರು, ಪ್ರಸ್ತುತ ಬ್ರಹ್ಮದೇವರು ತಾವು ಕಮಲದ ಕರ್ಣಿಕೆ ಒಳಗಡೆ ತಾವು ಹೋದಾಗ ಅಲ್ಲಿ ತಾವು ಏನನ್ನ ದರ್ಶನ ಮಾಡಿದ್ದಾರೆ ಅಂತಂದ್ರೆ ವಾಸುದೇವ ನಾಮಕನಾದ ಪರಮಾತ್ಮ ಮುಕ್ತರೊಟ್ಟಿಗೆ ಕ್ರೀಡೆಯನ್ನ ಆಡ್ತಾ ಇದ್ನಂತೆ. ಅದನ್ನ ಪ್ರಸ್ತುತ ಬ್ರಹ್ಮದೇವರು ತಾವು ನೋಡಿದ್ದಾರೆ.
ಅದನ್ನ ಪ್ರಸ್ತುತ ಬ್ರಹ್ಮದೇವರು ತಾವು ಕಂಡ್ರಂತೆ. ಹಾಗಾದರೆ ನಮ್ಮ ನಿಮ್ಮ ಉದ್ದೇಶ ಏನಾಗಬೇಕು ಅಂದ್ರೆ ಮೋಕ್ಷವನ್ನ ನಾವು ಹೊಂದಬೇಕು. ಆ ಮೋಕ್ಷವನ್ನು ಹೊಂದಬೇಕಾದರೆ ನಮ್ಮಲ್ಲಿ ಯಾವ ಭಾವ ಇರಬೇಕು? ದಾಸತ್ವದ ಭಾವ ಇರಬೇಕು. ಹರಿದಾಸನಾಗದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ. ಸರ್ವಕಾಲಿಕವಾಗಿ ಅದು ಮೋಕ್ಷ ಪಡೆಯುವ ಪೂರ್ವದಲ್ಲೂ ಮೋಕ್ಷ ಪಡೆದ ನಂತರದಲ್ಲೂ ಕೂಡ ನಾವೆಲ್ಲರೂ ಹರಿದಾಸರೇ ಅನ್ನೋ ಜ್ಞಾನ ಬರೋದೇ ನಮ್ಮ ಸಾಧನ ಅನ್ನೋ ಒಂದು ಅಂಶವನ್ನು ಕೂಡ ನಮ್ಗೆ ತಿಳಿಸಿದ್ದಾರೆ. ಇದನ್ನು ಹೊರತುಪಡಿಸಿ ಇಹಲೋಕದ ಕಾಮನೆಗಳಲ್ಲೇ ಯಾರ ಮನಸ್ಸನ್ನು ಇಟ್ಟಿದ್ದಾರೆ ಅಂತಂದ್ರೆ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟಾರಾಗಿ ಬಂದು ಬಾಗಿಲ ಕಾಯುವಾರು. ಉಂಟಾದ ತನ ತಪ್ಪಿ ನೋಡಿ, ಇದಕ್ಕೆ ಹೆಂಗ್ ಅರ್ಥ ಮಾಡ್ಬೇಕು ಅಂತಂದ್ರೆ ಕೇವಲ ಬಾಹ್ಯ ಒಂದು ಐಶ್ವರ್ಯ ಇತ್ತು, ಅದು ಹೋಯ್ತು, ಆಗ ಒಂದು ಬಾಂಧವರು ಬರಲಿಲ್ಲ, ಹಂಗೇನಲ್ಲ. ಉಂಟಾದ ತನ ತಪ್ಪಿ ತತ್ವಾಭಿಮಾನಿ ದೇವತೆಗಳು ಎಲ್ಲ ಒಬ್ಬೊಬ್ಬರೇ ದೇಹದಿಂದ ಹೊರಡ್ತಾರಂತೆ. ಹೊರಟಾಗ ನಾನಾ ವಿಧವಾದಂತಹ ದ್ರವ ಪದಾರ್ಥಗಳು 9 ರಂಧ್ರದಿಂದ ಬರಲಿಕ್ಕೆ ಶುರು ಆಗುತ್ತೆ. ಇದನ್ನ ನೋಡ್ಲಿಕ್ಕೆ ಬಂಧು ಬಾಂಧವರು ಹೆದರ್ತಾರಂತೆ. ಅಲ್ಲಿಂದ ತಾವು ಹೊರಟೇ ಬಿಡ್ತಾರೆ. ನಾವು ಯಾರಿಗಾಗಿ ಇಡೀ ಜೀವನವನ್ನ ಮೀಸಲಾಗಿಟ್ಟಿದ್ದು ಇನ್ನು ಪ್ರಾಣ ಹೋದ್ಮೇಲೆ ಬರೋದಲ್ಲ, ಪ್ರಾಣ ಇರೋ ಕಾಲಕ್ಕೆ ಬರೋಲ್ವಂತ. ಆರು ಸಂಗಡ ಬಾಹೋರಿಲ್ಲ ಅಂತ. ಅದರಿಂದ ಉಂಟಾದ ಕಾಲಕ್ಕೆ ಎಲ್ಲರೂ ಕೂಡ ಇರ್ತಾರಪ್ಪ. ಆದ್ರೆ ಏತತ್ಕಾಲಮಾನದಲ್ಲಿ ನಾವೇನಾದ್ರೂ ಕೇವಲ ಇಹಲೋಕದ ಕಾಮನೆಗಾಗೇ ಜೀವನವನ್ನ ನಾವೇನಾದ್ರೂ ಮುಡುಪಾಗಿಟ್ಟಿದ್ದೇವೆ ಅಂತಂದ್ರೆ ಅಂತ್ಯಕಾಲದಲ್ಲಿ ಅವ್ರು ಯಾರು ಬರೋಲ್ವೋ, ಬರ್ತಕ್ಕಂಥವ ಯಾರು? ಅದು ಪರಮಾತ್ಮ ಮಾತ್ರ. ಅದಕ್ಕಾಗಿ ಹೊರಟಿರ್ತಕ್ಕಂತಹ ಒಂದು ಭಾಗ ಯಾವುದು? ಅಜಾಮಿಳನ ಉಪಾಖ್ಯಾನ. ಒಂದೊಂದು ಪದ್ಯಕ್ಕೆ ಭಾಗವತದ ಒಂದೊಂದು ಕಥಾ ಭಾಗವನ್ನು ನಾವು ಅದಕ್ಕೆ ಅವಕಾಶ ಉಂಟು. ಅದರಂತೆ ಅಜಾಮಿಳ ತಾನು ಬೇಕಾದ ಭೋಗಾದಿಗಳನ್ನು ನಡೆಸಿದ್ದಾನೆ. 98 ವರ್ಷದ ಮುದುಕ ಏನು ಮರಣಶೀಲನಾಗಿ ಮಲಗಿರಬೇಕು. ಯಮದೂತರು ಬಂದೇ ಬಿಟ್ಟಿದ್ದಾರೆ ನೋಡ್ಲಿ. ಆಗ ಕೃಷ್ಣ ಅತ್ಯಂತ ಕಪ್ಪಟ್ಟೆ ಸರಿ ಮೈಬಣ್ಣ, ನಗ್ನರಾಗಿ ಬಂದಿರ್ತಾರಂತೆ. ದಂತೆ ಕಟಕಟಾಯ ಹಲ್ಮುಡಿಯನ್ನು ಕಡಿತಾ ಇರ್ತಾರೆ. ಊರ್ಧ್ವಕೇಶ ಕೂದಲೆಲ್ಲ ನಿಗುರು ನಿಂತಿರುತ್ತಂತೆ. ಈಗ ಅದೇ ಫ್ಯಾಷನ್. ಹಂಗೆ ಏತತ್ ಕ್ರಮದಲ್ಲಿ ಬಂದಿದ್ರೆ ನಖಾಯುಧವು ಒಂದೊಂದು ಉಗುರೆ ತೋರಿಸ್ತಾ ಇದ್ರೆ ಆಯುಧದಂತೆ ಅದು ನಮಗೆ ಭಾಸ ಆಗಬೇಕು. ಇದರ ದರ್ಶನ ಆಗಬಾರದು ಅಂತಂದ್ರೆ ನೋಡ್ರಿ, ಮಧ್ವರಾಯರ ಅನುಗ್ರಹ ಆಗಿದೆ ನಿಮಗೆ. ಅಂತ್ಯಕಾಲದಲ್ಲಿ ಯಮದೂತರು ನಖಾಯುಧವು ಅವರ ಉಗುರನ್ನು ತೋರಿಸಿ ನೀವು ಅದರಿಂದಾಗಿ ಭಯಭೀತರಾಗಬಾರದು ಅಂತಂದ್ರೆ ಅದಕ್ಕೊಂದು ಉಪಾಯ ಇದೆ ಅಂದ್ರೆ ಮಧ್ವರಾಯ. ಏನದು? ನರಸಿಂಹದೇವರ ನಖಗಳ ಚಿಂತನೆ ಮಾಡುವುದು. ಅದೇ ನಖಸ್ತುತಿ. ಪ್ರತತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾತಿರುಂದೈಹಿ ಅಂತ ಏನ್ ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ಅಂತಹ ಆ ಮರಣಶೀಲನಾಗಿರುವಂತಹ ವ್ಯಕ್ತಿಗೆ ಆ ಯಮದೂತರು ತಾವೇನು ಬಂದಿರ್ತಾರೆ, ಅಜಾಮಿಳನಿಗೂ ಕೂಡ ಸಂಗತಿ ಆಗೋಯ್ತು. ಆ ಯಮದೂತರನ್ನು ನೋಡಿದಾಗ ಸಾ ತ್ರಸ್ತ ಹೃದಯ, ಹೆದರ ನಡಗ್ಬಿಡ್ತಾನಂತೆ ಜೀವರಾಶಿಯನ್ನು. ಛತ್ರಂ ಮೂತ್ರಂ ಮಲಮೂತ್ರಾದಿಗಳನ್ನ ವಿಸರ್ಜನೆ ಮಾಡಿಬಿಡ್ತಾನೆ. ಸರ್ವಥಾ ಕ್ರಮಾದಿಗಳಾಗಬಾರದು ಅಂತ ಗರುಡ ಪುರಾಣ ತಾನು ತಿಳಿಸು. ಪ್ರಾಣೋತ್ಕ್ರಮಣ ಕಾಲದಲ್ಲಿ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡ್ತಾ ಪ್ರಾಣ ಹೊರಡಬಾರದು ಅಂತ ತಿಳಿಸು. ಅದೋದ್ವಾರೇಣ ಕೆಳಭಾಗದಿಂದ ಜೀವರಾಶಿ ಹೊರಡ್ಬಿಡ್ತಾನೆ. ಹಂಗಾಗಬಾರದು. ಕೊನೆಯ ಪಕ್ಷ ಮೇಲ್ಮುಖವಾಗಾದರೂ ನಮ್ಮ ಪ್ರಾಣ ಅದು ಬ್ರಹ್ಮನಾಡಿಯಿಂದ ಈ ಜನ್ಮಕ್ಕೆ ಹೋಗದಿದ್ರೂ ಪರವಾಗಿಲ್ವಂತೆ. ಪಂಚ ಜ್ಞಾನೇಂದ್ರಿಯದಿಂದ ಆದರೂ ನಮ್ಮ ಪ್ರಾಣ ಹೋಗಬೇಕು. ಆ ಹಂತಕ್ಕಾದ್ರೂ ನಮ್ಮ ಸಾಧನೆ ಇರಬೇಕು ಅಂತ ತಿಳಿಸ್ತಾ ಇದ್ದಾನೆ. ಅದರಿಂದ ಕೇವಲ ಕುಟುಂಬ ಪೋಷಣೆಗಾಗಿಯೇ ಜೀವನವನ್ನ ಮಾಡ್ತಕ್ಕಂಥದ್ದು ದೋಷ. ಹೊರತಾಗಿ ಸಂಸಾರವನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇಲ್ಲ. ಸಂಸಾರದಲ್ಲೇ ಇರಬೇಕು. ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬಾರು. ಮೊನ್ನೆ ದಿವಸ ನಾವು ತಿಳಿಸಿದಂತೆ ನಮ್ಮ ಸಾಧನೆಗೆ
ಇವರೆಲ್ಲ ಸಲಕರಣೆಯಾಗಿರ್ಬೇಕೆ ಹೊರತಾಗಿ ಅವರೇ ನಮ್ಮ ಸಾಧನೆ ಆಗಬಾರದು. ಆ ಹಂತಕ್ಕೆ ನಮ್ಮ ಸಾಧನಾದಿಗಳನ್ನ ನಾವು ನಡೆಸಬೇಕು ಅನ್ನೋ ಒಂದು ಅವಶ್ಯವನ್ನೇ ತಿಳಿಸ್ತಾರೆ. ಏರುವ ದಂಡಿಗೆ 100 ಮಂದಿಯು 3 ದಿನದ ಭಾಗ್ಯ ಝಣ ಝಣವು 100,000 ದಂಡವ ತೆತ್ತರೆ ರಂಗ ವಿಠಲ ನನ್ನೆ ಸರಿಯಂಬೋರಯ್ಯ ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಇಡೀ ಜನ್ಮವನ್ನ ನಾವೇನಾರು ಇಹಲೋಕದ ಒಂದು ಭೋಗಕ್ಕಾಗೇ ಏನಾರು ಮೀಸಲಾಗಿಟ್ರೆ 3 ದಿನದ ಭಾಗ್ಯ ಕ್ಷಣ ಅಷ್ಟೇ. ಇದು ಅಲ್ಪ, ಇದಕ್ಕೆ ಯಾಕೆ ಅಪೇಕ್ಷೆ ಪಡ್ತೀಯ? ಕುರಂಗ ಮಾತಂಗ ಪತಂಗ ಕೇಳು ಭೃಂಗ ಮೀನಾ ಹತವಾದ ಬಣ್ಣ ಜಯವದೆ ಈ ಮನತನಕ್ಕೆ ಬಿಡು 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 ಮನ ಸಂಶಯವ ಇಕನೆಂಬ ಹಕ್ಕಿ ಹೇಳುತ್ತದಪ್ಪ ಜಗವೆಂಬೋ ಗಿಡ ಹುಟ್ಟೈತಣ್ಣ. ಈ ಶಬ್ದಕ್ಕೆ ಪುರಂದರದಾಸ ತಾವು ವ್ಯಾಖ್ಯಾನ ಮಾಡ್ತಾರೆ. 3 ದಿನದ ಭಾಗ್ಯ ಕ್ಷಣ ಕ್ಷಣ, 3 ದಿವಸ ಅಲ್ಪ ಇದು. ಅದಕ್ಕೆ ದೃಷ್ಟಾಂತ ಯಾವುದು? ಕುರಂಗ ಮಾತಂಗ ಪತಂಗ ಭೃಂಗ ಕೇಳೋ ಹತವಾದ ಬಣ್ಣ. ಏನು ದೃಷ್ಟಾಂತ ಕೊಟ್ಬಿಟ್ರು ಮಹಾನುಭಾವ. ಕುರಂಗ ಅಂದ್ರೆ ಯಾವುದು? ಜಿಂಕಿ. ಯಾವುದಕ್ಕೆ ಮನಸೋಲತ್ತಂತೆ. ಬೇಡ್ರವನು ದುಷ್ಟ್ರಾವ್ಯವಾಗಿ ನುಡಿಸ್ತಾ ಇದ್ರೆ ಅದಕ್ಕೆ ತಾನು ಕಿವಿಯನ್ನು ಹಾಕ್ಬಿಟ್ಟಿರುತ್ತದೆ. ಸಿಂಹ ಬಂದು ತಟ್ಕೊಂಡು ಹೊರಟೆ. ಅದಂತೆ ನಾವು ಕೂಡ ಲೋಕದ ವಾರ್ತೆಗೆ ಮನಸ್ಸನ್ನ ಏನಾರ ಹಾಕಿ ಅದೇ ಚಂದ ಅಂತ ನಾವು ಕೇಳ್ತಾ ಕೂತಿದ್ರೆ ಸಿಂಹ ಅಂದ್ರೆ ಯಾವುದು? ನಮ್ಮ ಆಯುಷ್ಯ ಮುಗಿಬೇಕು, ನಮ್ಮ ಧರ್ಮರಾಜ ತಾನು ಬರಬೇಕು ಇದು ಕೇಳ್ಕೊಂಡು ಹೊರಟೆ. ಕುರಂಗ ಮಾತಂಗ ಆನೆ ಯಾವುದಕ್ಕೆ ತಾನು ಸೋಲತ್ತಂತೆ? ಸ್ಪರ್ಶ. ಅದಕ್ಕೆ ಸ್ಪರ್ಶದಿಂದಾಗಿ ಆ ಮಾವುಟ ತಾನು ಯಾವ ಒಂದು ಹೊಂಡವನ್ನ ತೋಡಿರ್ತಾನೆ ತಾನಾಗಿ ಹೋಗಿ ಬೀಳುತ್ತಂತೆ. ಅದರಂತೆ ನಾವು ಕೂಡ ಸಂಸಾರದಲ್ಲಿ ಇಂತಹ ಸೌಖ್ಯಕ್ಕಾಗಿ ನಾವು ಸೋಲ್ತಾ ಇದ್ದೇವೆ. ಇನ್ನ ಮೀನಾ ಅಂತ ಮತ್ಸ್ಯಗಳು ಅದನ್ನ ಹಿಡಿಬೇಕಾದ್ರೆ ಬೆಸ್ತ್ರವನ್ ಏನ್ ಮಾಡಿರ್ತಾನಂತೆ, ಒಂದು ಹಗ್ಗಕ್ಕೆ ಒಂದು ಮಾಂಸದ ತುಂಡನ್ನ ತಾನು ಕಟ್ಟಿರ್ತಾನೆ. ಅದರ ಆಸೆಗೆ ಅದು ಹೋಗಬೇಕು, ಅದಕ್ಕೆ ಅದು ವಶ ಆಗಿದೆ. ನಾವು ಕೂಡ ಅದ್ಯಾಪಿ ಈ ವಿಷಯ ಪದಾರ್ಥಗಳಿಗೆ ಏನಾರು ಮನಸ್ಸನ್ನು ಸೋತಿದ್ದೇವೆ ಅಂತಂದ್ರೆ ತತ್ಕಾಲಕ್ಕೆ ಕುರಂಗ ಮಾತಂಗ ಪತಂಗ. ಪತಂಗಗಳು ಅಂದ್ರೆ ನಾವೆಲ್ಲ ನೋಡ್ತಾ ಇರ್ತೇವಲ್ಲ, ಅನೇಕ ಈ ಚಿಟ್ಟೆಗಳು ಅಂತ ಏನಿದೆ, ಆ ಎಲ್ಲಿ ಬೆಳಕು ಎಲ್ಲಿ ಆಕರ್ಷಣೆ ಇದೆಯೋ ಅಲ್ಲಿ ಹೋಗಿರುತ್ತಂತೆ. ಅದ್ ನೋಡಿದ್ರೆ ದೀಪದ ಬೆಳಕಾಗಿರುತ್ತಂತೆ, ತಾನೇ ಹೋಗಿ ಬಲಿಯಾಗುತ್ತೆ. ಅದರಂತೆ ನಮ್ಮ ಜೀವನ ಆಗಬಾರದು ಅನ್ನೋದನ್ನೇ 3 ದಿನದ ಭಾಗ್ಯ ಝಣ ಝಣವು ಅಂತ ಈ ಒಂದು ಕ್ರಮವನ್ನ ಹೇಳ್ತಾ 100,000 ದಂಡವ ತೆತ್ತರೆ. ಯಾವುದು 100,000 ಹಣ ಅಲ್ಲ, 100,000 ಜನ್ಮಗಳನ್ನೇ ದಂಡವಾಗಿ ನಾವು ತೆತ್ತಾ ಇದ್ದೀವಿ. ಆಗ ಕೊನೆಯದಾಗಿ ರಂಗ ವಿಠಲನೇ ಸತ್ಯ ಅನ್ನೋ ಜ್ಞಾನ ಬರ್ಬೇಕಪ್ಪ. ಅದರಿಂದ ಇಂತಹ ಇಹಲೋಕದ ಕಾಮನೆಗಳಿಗೆ ನಾವು ಮನಸ್ಸನ್ನು ಇಡಬಾರದು. ಹಾಗಾದ್ರೆ ನಮ್ಮ ಸಾಧನಾ ಕ್ರಮ ಹೇಗಿರ್ಬೇಕು ಅಂತಂದ್ರೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವ ಶಕ್ತಿ ಬೇಕು, ಮುಕ್ತಿಯ ಬಯಸುವಗೆ. ಅಲ್ಲಿ ಹೇಳ್ತಾ ಭಕ್ತಿ ವಿರಕ್ತಿ ಮತ್ತು ಸರ್ವಶಕ್ತಿ ಯಾವುದಕ್ಕೆ? ಮುಕ್ತಿಗೆ ಸೋಪಾನ. ಅಂದ್ರೆ ಈ ಭಕ್ತಿ ಅಂತಂದ್ರು, ಆದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದೇನು, ಇಲ್ಲಿ ಶ್ರೀಪಾದರಾಜ ಹೇಳ್ತಾ ಇರೋದು ಎರಡು ಸಾಮ್ಯನೇ ಆಗ್ತಾ ಇಲ್ವಲ್ಲ. ನಾನಿನಾಂ ಪ್ರಿಯತಮೋ, ನನಗೆ ಜ್ಞಾನಿಗಳು ಅಂದ್ರೆ ಅತ್ಯಂತ ಪ್ರಿಯ ಅಂದ ನಮ್ಮ ಜ್ಞಾನೇನೈವ ಪರಂ ಪದಂ. ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೆ ಅತಿ ಮುಖ್ಯವಾಗಿ ಬೇಕಾದದ್ದು ಯಾವ್ದು ನಮ್ಗೆ? ಜ್ಞಾನ. ಏಕಾದಶಿ ಮಾಡಿದ್ದೇನೆ ಮೋಕ್ಷನಾ? ಇಲ್ಲ, ಮೋಕ್ಷ ಏನಿಲ್ಲ. ಇಲ್ಲ ಅಂದ್ಮೇಲೆ ಯಾಕ್ರಿ ಮಾಡ್ಬೇಕು ಅಂತ ಅನ್ಬ್ಯಾಡ್ರಿ. ಯಾಕೆ ಮಾಡ್ಬೇಕದನ್ನೆಲ್ಲ ಅಂತಂದ್ರೆ
ಜ್ಞಾನವನ್ನ ಸಂಪಾದನೆ ಮಾಡಿದಾಗ ಜ್ಞಾನ ಅಮೃತದ ಸ್ಥಾನದಲ್ಲಿ ಇದೆಯಂತೆ. ಈ ದೇಹ ಒಂದು ಪಾತ್ರೆ, ಹಾಲನ್ನ ಒಂದು ಪಾತ್ರೆಗೆ ಹಾಕಿದ್ವಿ, ಹೌದಾ? ಪಾತ್ರೆ ಶುದ್ಧ ಆಗಿದ್ರೆ ಹಾಲು ಉಳಿಯೋತ್ತೆ, ಇಲ್ಲ ಒಡೆದು ಹೋಗುತ್ತೆ, ಹೌದಾ? ಅದರಂತೆ ಈ ದೇಹವೇ ಒಂದು ಪಾತ್ರೆಯಲ್ಲಿ. ಈ ಪಾತ್ರೆ ಶುದ್ಧ ಆಗಬೇಕಾದರೆ ಬಾಹ್ಯ ಶುದ್ಧಿಗೆ ನಾವು ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನೋ ಭಕ್ತರ ಸಂಘ ದೊರೆಯದೆ ಎಂದು ತಿಳಿಸಿದ್ದಾರೆ. ಬಾಹ್ಯ ಶುದ್ಧಿ ನಾವು ಪ್ರತಿನಿತ್ಯ ಸ್ನಾನಾದಿಗಳಿಂದ ಆಯ್ತು. ಆಂತರಿಕ ಶುದ್ಧಿಗೆ ಯಾವುದು ನಮಗೆ ಸಾಬೂನು ಅಂತಂದ್ರೆ ಏಕಾದಶಿ, ಕೃಷ್ಣಾಷ್ಟಮಿ, ಚಾತುರ್ಮಾಸ್ಯ, ಹೀಗೆ ವೇದದಿಂದ ಪ್ರಣೀತವಾಗಿರ್ತಕ್ಕಂತಹ ಒಂದು ಕರ್ಮಾನುಷ್ಠಾನಾದಿಗಳು ಯಾವುದಿದೆ ಅದು ಮಾಡಿದಾಗ ಮಾತ್ರ. ಅರ್ಥಾತ್ ಯಾವಾಗ ಏಕಾದಶಿಯನ್ನು ನಾವು ಮಾಡಿದ್ದೇವೆ ಆಂತರಿಕ ಶುದ್ಧಿ ಪ್ರಾಪ್ತಿಯಾಯಿತು. ಇದರಿಂದ ನಾವು ಏನು ಜ್ಞಾನವನ್ನು ಸಂಪಾದನೆ ಮಾಡಿದ್ವೋ ಅದು ನಮ್ಮಲ್ಲಿ ಉಳಿತು, ಇಲ್ಲ ಅಂದ್ರೆ ಏನಾಯ್ತು, ಹ್ರಾಸವಾಗಿ ಹೋಯ್ತು. ನಮಗೆ ಉಳಿದಿದೆ ರೀ, ನಾವೇನ್ ಏಕಾದಶಿ ಮಾಡೋಣ, ನಮಗೆ ಭಾರಿ ಮೆಮೊರಿ ಪವರ್ ಇದೆ. ನೀವು ಹಿಂದೆ ಉಪನ್ಯಾಸ ಏನ್ ಮಾಡಿದ್ರಲ್ಲ ಅದನ್ನ ನೀವು ಮರ್ತಿರ್ಬೋದು. ಯಾರು ಅಂದ್ರೆ ಅಂತ್ಯಕಾಲದಲ್ಲಿ ನಾಭಿಷೇಕ ಕಾಲದಲ್ಲಿ ಹರಿನಾಮ ಸ್ಮರಣ ಬರುವಲ್ಲ, ಅದು ಬರಬೇಕಾದ್ರೆ ಯಾವುದರಿಂದ? ಅದನ್ನೇ ಆಚಾರ್ಯ ಮಧ್ವರ ಒಂದೊಂದು ಶಬ್ದವನ್ನು ನಾವು ನಿರ್ಣಯ ಮಾಡಬೇಕು. ಕುರು ಭುಂಕ್ಷ್ವಚ ಕರ್ಮ ನಿಜಂ. ನೋಡಿ ಏನು ಶಬ್ದ ಹಾಕ್ತಿದ್ದಾರೆ. ಕುರು ಮಾಡು, ಯಾವುದನ್ನು ಮಾಡಬೇಕು? ಕರ್ಮ ಅಷ್ಟೇ ಅಲ್ಲ, ನಿಜ ಕರ್ಮ ಅಂದ್ರೆ ಸ್ವ ಉಚಿತವಾದ ಕರ್ಮದ ಅನುಷ್ಠಾನವನ್ನು ಮಾಡ್ತಾ ಇರಬೇಕು. ಅದನ್ನು ಮಾಡ್ತಾ ಹರಿಪಾದ ವಿನಮ್ರತೆಯ ಸತತಂ ಕರ್ಮಾನುಷ್ಠಾನ ಬೇಕು, ಅದರ ಜೊತೆಗೆ ಹರಿನಾಮ ಸ್ಮರಣೆ ಬೇಕು. ಎರಡೂ ಬೇಕಂತೆ ನಮ್ಮ ಸಾಧನೆ. ಕೇವಲ ಹರಿನಾಮ ಸ್ಮರಣೆ ಮಾಡ್ತೇನೆ ಪ್ರಯೋಜನ ಇಲ್ಲ. ಕೇವಲ ಕರ್ಮಾನುಷ್ಠಾನ ಮಾಡ್ತೇನೆ, ಏಕಾದಶಿ ಮಾಡ್ತೇನೆ, ಚಾತುರ್ಮಾಸ ಮಾಡ್ತೇನೆ, ಹರಿನಾಮ ಸ್ಮರಣೆ ಇಲ್ರಿ ನಮಗೂ ಅದ್ರ ಸಲ ಟೈಮ್ ಇರಲ್ಲ, ಬೇಕಾದಿವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಅದಷ್ಟೇ ಸಾಧನೆ ಆಗೋಲ್ಲ. ಎರಡೂ ಕೂಡ ಇರ್ಬೇಕಂತೆ. ಒಂದೇ ಸಾಲಲ್ಲಿ ಆಚಾರ್ಯ ಮಂತ್ರರು ತಿಳಿಸ್ತಾ ಇದ್ದಾರೆ. ಗುರು ಸ್ವಚ್ಛ ಕರ್ಮ ನಿಜಂ ಯತಂ ಹರಿಪಾದ ವಿನಮ್ರತೆಯ ಸತತಂ. ಕರ್ಮಾನುಷ್ಠಾನ ಜೊತೆಗೆ ಜ್ಞಾನ ಸಂಪಾದನೆ ಇವೆರಡೂ ಆಗಬೇಕಾದರೆ ಏಕಾದಶಿ ಮೊದಲಾದ ವ್ರತಾಚರಣೆ ಮಾಡುವುದರಿಂದ ಈ ವ್ರತದ ಫಲ ಯಾವುದು ಅಂತಂದ್ರೆ ಆಂತರಿಕ ಶುದ್ಧಿಗಾಗಿ, ಅದರ ಫಲವಾಗಿ ನಾವೇನನ್ನು ಶ್ರವಣ ಮಾಡಿರ್ತೇವೆ ಅದು ನಮ್ಮಲ್ಲಿ ಉಳಿಬೇಕಾದರೆ ಅದು ದೇಹ ಶುದ್ಧಿ ಬೇಕು. ಅದಕ್ಕೆ ಸರ್ವ ಶಕ್ತಿ ಬೇಕು. ಒಂದು ಯಾವುದು? ಜಿಹ್ವಾ ಚಾಪಲ್ಯ ಬೇಕಂತ ನೋಡಿ ವ್ರತಾಚರಣೆ ಮಾಡಬೇಕು. ನಾವು ಮಾಡೋದಲ್ಲ. ಮಠಕ್ಕೆ ಹೋದಾಗ್ಲೂ ಕೂಡ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಚಾತುರ್ಮಾಸ ಕಾಲದಲ್ಲಿ ಹೋಗಿರ್ತಾರೆ, ಶಾಖವ್ರತ ಹಿಂಗೆ ಬರ್ತಾ ಇತ್ತು. ಆ ಕಾಲಕ್ಕೆ ಯಾವುದೋ ಮನೆಯದು ಒಂದು ಕಾರ್ಯಕ್ರಮ ಇರೋದು, 100 ಜನ ಇದ್ದಾರೆ. ಏನು ಎದಗಾರಿಕೆ ನೋಡಿ, ರಾಯರ ಮುಂದೆ ನಿಂತ್ಕೊಂಡು ಅನಾವ್ರತ ಮಾಡ್ತೀರಾ? ಅದೇನ್ ಅನಾವ್ರತ ಅಂದ್ರೆ ಅನಾಚಾರ ಮಾಡ್ತೀರಾ? ಯಾವ ರಾಯರು ಸತ್ಯ ಧರ್ಮ ರಥಾಯಚ ಅಂತ ಕೂತಿದ್ದಾರೋ ಅವ್ರ ಮುಂದೆ ನಿಂತುಕೊಂಡು ಕೊನೆಯ ಪಕ್ಷ ಒಂದು ಹುಳಿ ಮಾಡ್ಬಿಡಿ. ನೀನ್ ಮನೇಲಿ ಮಾಡ್ದೇ ಬ್ಯಾಡಪ್ಪ, ರಾಯರ ಸನ್ನಿಧಾನಕ್ಕೆ ಬಂದಾಗ ಒಂದು ದಿವಸ ಒಂದು ಸೌಟು ಹುಳಿಯನ್ನ ತಿನ್ಲಿಲ್ಲ ಅಂದ್ರೆ ಪ್ರಾಣ ಹೋಗ್ತದ? ಅಷ್ಟಾಗ್ಬೇಕು. ಸರಿ ಪಾಪ ಮಠದವ್ರು ಮಠ ನಡೆಸ್ಬೇಕು, ಆ ದುಃಖ ಅವ್ರಿಗೆ ಗೊತ್ತಿದೆ. ಹ್ಞೂ ಅಂತ ತಗೊಂಡೇ ಬಿಡಿ. ರಥದವ್ರು ಎಷ್ಟು ಮಂದಿ ಅಂತಂದು, ರಥದವರ ಒಂದ್ 3 ಜನ ಬರ್ತಾರ ಆಚಾರ್ಯ. ಆ 3 ಮಂದಿ ಪಾಡ್ ಬ್ಯಾಡ, ರಥದವ್ರು ಅಲ್ಲಿ ಕೂತ್ಕೊಳ್ಳಿ ಅಂತಾರೆ, ಎಲ್ಲೋ ಮೂಲೆಯಲ್ಲಿ ಕೂತಿರ್ಬೇಕು. ಇಲ್ಲಿ ಬಿಸಿಬೇಳೆ ಬಾತ್ ಬರ್ತಾರಂತೆ, ಅವ್ರು ಕಟ್ಸಾರು, ಅದು ಆರೋಗಿರತ್ತೆ. ಅಲ್ಲಿ ಬಿಸಿಬೇಳೆ ಬಾತ್ ನೋಡ್ತಿರ್ಬೇಕು, ಇಲ್ಲಿ ಕಟ್ಸಾರು ತಿಂತಿರ್ಬೇಕು. ಎಂತೆಂತಹ ಸ್ಥಿತಿಗಳು ಬಂದು ಹೋಗಿರುತ್ತೆ. ಸರ್ವತಃ ಹಂಗಲ್ಲ ಮಾಡಬಾರದು. ಕೊನೆಯ ಪಕ್ಷ ಕ್ಷೇತ್ರಕ್ಕೆ ಬಂದಾಗಾದರೂ ವ್ರತಾನುಷ್ಠಾನವನ್ನು ಮಾಡೋಣ. ಆ ಪ್ರಸಾದದ ಬಲದಿಂದ ಹಿಂದೆ ಅದೇ ವ್ರತಾಚರಣೆ ಮಾಡುವ ಒಂದು ಸಾಮರ್ಥ್ಯ ದೇವರು ಕೊಟ್ಟಾನು. ಅದರಿಂದ ನಾವು ಯಾಕೆ ಇದನ್ನ ಅಂಶವನ್ನು ತಿಳಿಸ್ತಾ ಇದ್ದೇವೆ ಅಂದ್ರೆ ಆಚಾರ್ಯ ಮಧ್ವರು ತಾವು ತಿಳಿಸತಕ್ಕಂಥ ಅಂಶ ಯಾವುದು ಅಂದ್ರೆ ಕುರು ಭುಂಕ್ಷ್ವಚ ಕರ್ಮ ನಿಜಂ. ನಿಜಂ ಅಂದ್ರೆ ಏನು? ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮದ ಅನುಷ್ಠಾನವನ್ನ ಅವಶ್ಯ ನಾವು ಮಾಡಬೇಕು. ಅದರ ಜೊತೆಗೆ ಹರಿನಾಮ ಸ್ಮರಣೆ ಅದನ್ನು ನಾವು ಮಾಡಬೇಕು. ಎರಡೂ ಇದ್ದಾಗ ಮಾತ್ರ ಸಾಧನಾದಿಗಳು ಅನ್ನೋ ಒಂದು ಅಂಶವನ್ನು ಏನು ತಿಳಿಸಿದ್ದಾರೆ. ಏತತ್ಕ್ರಮದಲ್ಲೇ ನಮಗೆ ಹೇಳ್ತಾ ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವ ಶಕ್ತಿ ಬೇಕು. ಹಾಗಾದ್ರೆ ಇಲ್ಲಿ ಸರ್ವಶಕ್ತಿ ಅಂತಂದ್ರೆ ಜಿಹ್ವಾ ಚಾಪಲ್ಯಾದಿಗಳನ್ನು ನಿಗ್ರಹ ಮಾಡಬೇಕು.
ಭಕ್ತಿ ಅಂತಂದ್ರೆ ಏನು? ಶ್ರೀಪಾದರಾಜರು ಜ್ಞಾನ ಬೇಕು ಅಂತ ಯಾಕೆ ಶಬ್ದ ಹಾಕ್ಲಿಲ್ಲ? ಕೃಷ್ಣ ಹೇಳಿದ್ದಾನಲ್ಲ, ಜ್ಞಾನಿನಾಂ ಪ್ರಿಯತಮೋ ತೇಮೇ ಏತತ್ ಶಬ್ದವನ್ನ ಆದ್ರೆ ಶ್ರೀಪಾದರಾಜರಲ್ಲಿ ಹಾಕ್ಬೇಕಿತ್ತು, ಹಾಕ್ಲಿಲ್ಲ. ಅವರು ಯಾಕೆ ಹಾಕ್ಲಿಲ್ಲ ಅಂತಂದ್ರೆ ಭಕ್ತಿ ಅಂತಂದ್ರೆ ಏನು ಅನ್ನೋದನ್ನೇ ಆಚಾರ್ಯರು ಇನ್ನೊಂದ್ ಕಡೆ ತಾವು ನಿರ್ವಚನ ಮಾಡ್ತಾರೆ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದ್ಗ್ರಹ ಪ್ರತಿಹತಃ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ರೀತಿ ಪ್ರೋಕ್ತ. ಭಕ್ತಿ ಅಂತಂದ್ರೆ ಸುಮ್ಮನೆ ಕೆಂದು ಹೊಡ್ಕೊಳ್ಳೋದು, ಹತ್ತಾರು ನಮಸ್ಕಾರ ಮಾಡೋದು. ಮೊನ್ನೆ ನಾವು ಉಡುಪಿಗೆ ಹೋಗಿದ್ವಿ ರೀ, ಕಾರ್ತಿಕ ಮಾಸ, ಲಕ್ಷ ದೀಪೋತ್ಸವ ಆಯ್ತಪ್ಪ. ಮಾಡ್ರಿ ಬೇಡ ಅಂತ ಹೇಳಲಿಲ್ಲ. ಏನಾಯ್ತು? ಒಂದ್ ದೀಪ ಹಚ್ಚಿದ್ರು, ಇನ್ನೊಂದ್ ದೀಪವನ್ನು ಹಚ್ಚಿದ್ವಿ. ಇದರಿಂದ ಕೇವಲ ಕರ್ಮಾನುಷ್ಠಾನ ಆಯಿತು. ನಾನು ಏನು ಸಂಪಾದನೆ ಮಾಡಿ? ಅಪಣಾಚಾರ್ಯ ಹೇಳ್ತಾರೆ ಇದನ್ನ ನಮಗೆ. ದೀಪ ಸಂಯೋಜನಾತ್ ಜ್ಞಾನಂ. ಜ್ಞಾನದಿಂದ ದೀಪವನ್ನು ಹಚ್ಚ್ರಿ ಅಂತಂದ್ರು. ಜ್ಞಾನದಿಂದ ದೀಪವನ್ನು ಹಚ್ಚೋದು ಅಂದ್ರೆ ಏನರ್ಥ ಅಂತಂದ್ರೆ ನೋಡಿ, ಒಂದೊಂದು ಕೆಲಸದಲ್ಲೂ ಕೂಡ ಹರಿಸರ್ವೋತ್ತಮತ್ವದ ಜ್ಞಾನ ಬರಬೇಕು. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು. ಪರಮಾತ್ಮ ಅನಂತ ಅನವದ್ಯ ಏತ ಜ್ಞಾನಾದಿಗಳು ಇರ್ತಕ್ಕಂಥದ್ದನ್ನೇ ಮಾಹಾತ್ಮ್ಯ ಜ್ಞಾನ ಅಂತ ತಿಳಿಸಿದ್ದಾರೆ. ಆ ಮಾಹಾತ್ಮ್ಯ ಜ್ಞಾನವನ್ನ ಒಂದೊಂದು ಕೆಲಸದಲ್ಲೂ ಕೂಡ ನಾವು ಸಮನ್ವಯ ಮಾಡತಕ್ಕದ್ದನ್ನೇ ಭಕ್ತಿ ಅಂತ ಕರೆದಿದ್ದಾರೆ. ಶ್ರೀಪಾದರಾಜರಲ್ಲಿ ಭಕ್ತಿ ಬೇಕು ಅಂತ ಶಬ್ದ ಹೇಳಿದ್ದರ ಆಂತರ್ಯ ಆ ಭಕ್ತಿ ಅಂತಂದ್ರೆ ಕೇವಲ ಕರ್ಮಾನುಷ್ಠಾನ ಮಾತ್ರ ಅಲ್ಲ, ಅದರ ಜೊತೆಗೆ ಜ್ಞಾನವೂ ಇರಬೇಕು ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ದೇವರಿಗೆ ದೀಪವನ್ನು ಹಚ್ಚಬೇಕಾದ್ರೆ ಏನು ಅನುಸಂಧಾನ ಇರಬೇಕು? ಎರಡು ದೀಪಗಳನ್ನು ದೇವರ ಮುಂದೆ ನಾವು ಇಟ್ಟಿರ್ತೇವೆ, ದೇವರ ಬಲಭಾಗ, ದೇವರ ಎಡಭಾಗ. ದೇವರ ಬಲಭಾಗದಲ್ಲಿ ಆ ದೀಪದ ಕಂಬದಲ್ಲಿ ಏನೇನು ಚಿಂತನೆ ಮಾಡಬೇಕು ನಾವು? ಬಲಭಾಗದ ದೀಪದ ಬುಡದಲ್ಲಿ ಯಾರಿದ್ದಾರೆ? ಸೂರ್ಯ ಸನ್ನಾದಿನಿದ್ದಾರೆ. ಎಷ್ಟನೇ ಕಕ್ಷ? 12ನೇ ಕಕ್ಷ. ಎಲ್ಲಿ ತನಕ ಆಚಾರ ಸಿದ್ಧಾಂತ ನಮಗೆ ಅರ್ಥ ಆಗುವಲ್ಲ, ಕಕ್ಷ ತಾರತಮ್ಯ ತಿಳ್ಕೊಳ್ಳೋ ತನಕ ಆಗುವ. ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬರಬೇಕಾದ್ರೆ ವಿದ್ಯಾರ್ಥಿ ಏನ್ ಮಾಡಬೇಕು? ಮಗ್ಗಿಯನ್ನ ಬಾಯ್ಪಾಟ್ ಮಾಡಬೇಕು. ಆಚಾರ ಸಿದ್ಧಾಂತ ನಮಗೆ ಅರ್ಥ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ನದಿಗೆಂದು ಸಾರಿರೈ. ತಾರತಮ್ಯದಿ ದೇವತೆಗಳ ಕಕ್ಷ ತಾರತಮ್ಯವನ್ನ ಚೆನ್ನಾಗಿ ತಿಳಿದಿರ್ಬೇಕು. ಸೂರ್ಯ ಸನ್ನಾದೇವಿ 12ನೇ ಕಕ್ಷ. ಎಡಭಾಗದ ದೀಪದ ಬುಡದಲ್ಲಿ ಯಾರಿದ್ದಾರೆ? ರೋಹಿಣಿ ಪತಿ ಚಂದ್ರ. ಚಂದ್ರ ಎಷ್ಟನೇ ಕಕ್ಷ? ಪುನಃ 12ನೇ ಕಕ್ಷ. ನೋಡಿ, ಬಲ ಮತ್ತು ಎಡದಲ್ಲಿ ಸೂರ್ಯ ಮತ್ತು ಚಂದ್ರರು ಇದ್ದಾರೆ. 12ನೇ ಕಕ್ಷ ಆಯ್ತು. ಇನ್ನ ದೀಪದ ನಾಳ ಕಂಬ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಗರುಡಶೇಷ ರುದ್ರರು ಇದ್ದಾರೆ. 5ನೇ ಕಕ್ಷ ಬಂತು. ದೀಪದ ಬಟ್ಟಲು ಅಲ್ಲಿ ಯಾರು ಅಂತಂದ್ರೆ ಬ್ರಹ್ಮದೇವರು, ವಾಯುದೇವರು ಇದ್ದಾರೆ. 3ನೇ ಕಕ್ಷೆಗೆ ಬಂದೇ ಬಿಟ್ಟು ನಾವು ಇನ್ನ ಆ ದೀಪದ ಬಟ್ಟಲಲ್ಲಿ ಏನ್ ಹಾಕ್ತೇವೆ? ತೈಲವನ್ನು ಹಾಕ್ತೇವೆ. ಯಾರು ಬರ್ಬೇಕೀಗ? ಲಕ್ಷ್ಮೀದೇವಿ ಬರಬೇಕು. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ವಿಜಯದಾಸರು ಏನ್ ಹೇಳಿದ್ದಾರಲ್ಲ, ತೈಲಧಾರೆ ಅಂತ ಸುಮ್ಮನೆ ಎಣ್ಣೆ ತಗೊಂಡು ಹಾಕೋದು ಅಂತ ಹಂಗರ್ಥ ಅಲ್ಲ. ತೈಲಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಹೇಗೆ ಸರ್ವಕಾಲಿಕವಾಗಿ ಪರಮಾತ್ಮನ ಚಿಂತನಾದಿಗಳು ನಡೆಸ್ತಾ ಇದ್ದಾಳೋ, ನಮ್ಮ ನಮ್ಮ ಯೋಗ್ಯತಾನುಸಾರ ತೈಲಧಾರೆ ಅಂತ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಹಂಗರ್ಥ ಮಾಡ್ರಿ ಅಂತ ಅದನ್ನ. ಹಾಗಾದ್ರೆ ತೈಲಕ್ಕೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿ ಬಂದು ಇಲ್ಲಿ ತನಕ ಬಂದ್ಬಿಟ್ಟು ನಾವು 12ನೇ ಕಕ್ಷ, 5ನೇ ಕಕ್ಷ, 3ನೇ ಕಕ್ಷ, 2ನೇ ಕಕ್ಷ. ಇನ್ನು ಉಳಿದದ್ದು ಯಾವುದು? 1ನೇ ಕಕ್ಷ. ದೀಪದಲ್ಲಿ ಯಾವುದು ಅತಿ ಮುಖ್ಯ? ಬತ್ತಿಗಳು. ಎಷ್ಟು ಬತ್ತಿ ಇರಬೇಕಂತೆ? 2 ಬತ್ತಿಗಳು ಇರಬೇಕು. 2 ಬತ್ತಿಗಳು ಯಾಕಿರಬೇಕು? ಪರಮಾತ್ಮನ 2 ರೂಪಗಳು ಅಂತ ತಿಳಿಸಿದ್ದಾರೆ. ಆ 2 ರೂಪಗಳು ಯಾವುದು? ಸಂಕರ್ಷಣ, ಪ್ರದ್ಯುಮ್ನ. ಸಮ್ಯಕ್ ಕರ್ಷಯತಿ, ಅಜ್ಞಾನವನ್ನು ಕರ್ಷಣೆ ಮಾಡ್ಲಿಕ್ಕೆ 1 ಬತ್ತಿ. ಪ್ರದ್ಯುಮ್ನ ಪ್ರಕೃಷ್ಟೇನ, ಉತ್ಕೃಷ್ಟವಾದ ದ್ಯುಮ್ನ ಪ್ರಕಾಶ ಅಂದ್ರೆ ಜ್ಞಾನ. ಅಜ್ಞಾನ ಹೋಗಬೇಕು, ತತ್ವಜ್ಞಾನ ಬರಬೇಕು. ಹಾಗಾದ್ರೆ ಆ ಪರಮಾತ್ಮ ಎಲ್ಲಿದ್ದಾನೆ? ಮೇಲ್ಭಾಗದಲ್ಲಿ ಕೂತಿದ್ದಾನೆ. ಹರಿಸರ್ವೋತ್ತಮ. ಇದು ದೀಪ ಸಂಯೋಜನಾ ಜ್ಞಾನಂ. ಭಕ್ತಿ ಬೇಕು. ಶಬ್ದಾರ್ಥಿ ಏನು ಅಂತಂದ್ರೆ ದೀಪವನ್ನು ಹಚ್ಚಬೇಕಾದರೆ ಕರ್ಮಾನುಷ್ಠಾನ, ಆ ಕರ್ಮದ ಜೊತೆಗೆ ಮತ್ತೇನಿರಬೇಕು? ಜ್ಞಾನ ಇರಬೇಕು. ಆ ಜ್ಞಾನ ಯಾವುದು
ಅಂತಂದ್ರೆ ಹರಿಸರ್ವೋತ್ತಮತ್ವದ ಜ್ಞಾನ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತಯನಗೆ ಕೊಡೋ ಪಾಂಡುರಂಗ ಅಂತ ತಿಳಿಸಿದ್ದಾರೆ. ಇದನ್ನೇ ಭಕ್ತಿ ಶಬ್ದಾರ್ಥವನ್ನ ಶಾಸ್ತ್ರಕಾರ ಹೇಳಿದ್ದಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ಅಂತ ತಿಳಿಸಿದ್ದಾರೆ. ಅದರಿಂದ ಅದರಲ್ಲಿ 4 ವಿಧವಾದಂತಹ ಅಂಶವನ್ನ ತಿಳಿಸಿದ್ದಾರೆ ನಮಗೆ. ಅದನ್ನು ಹೇಳ್ತಾ ಮಾತನ್ನ ಹೇಳಿದ್ರು. ಪತ್ರಂ ಅಂದ್ರೆ ಏನು, ಪುಷ್ಪಂ ಅಂದ್ರೆ ಏನು, ಫಲಂ ಅಂದ್ರೆ ಏನು, ತೋಯಂ ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡಿದ್ರು. ಪತ್ರಂ ಅಂದ್ರೆ ಯಾವುದು ಪತ್ರ? ತುಳಸಿ ಪತ್ರ. ಹಂಗ ನಿಮ್ ದೇವರಿಗೆ ಏನಾರು ಒಂದು ಭೌತಿಕ ಪದಾರ್ಥ ಕೊಡ್ಲೇಬೇಕು ಅಂತ ಆಯ್ತು. ಹಂಗ್ ಕೊಡ್ತು ಅಂತಂದ್ರೆ ದೇವರಲ್ಲಿ ಪರಮಾತ್ಮನಲ್ಲಿ ಏನಾಯ್ತು? ನಿತ್ಯ ತೃಪ್ತತ್ವ ಹೊಟ್ಟೋಯ್ತು. ನಾನು ಒಂದನ್ನು ಕೊಟ್ಟೆ ಅದರಿಂದ ತೃಪ್ತನಾದ ಅಂತಂದ್ರೆ ಪರಮಾತ್ಮನ ನಿತ್ಯ ತೃಪ್ತತ್ವವನ್ನು ಹೆಂಗ್ ಸಾಧನೆ ಮಾಡ್ತೀರಿ? ಹಂಗಾರೆ ಪತ್ರ ಅಂದ್ರೆ ಏನು, ಪತ್ರಂ ಅಂದ್ರೆ ಏನು? ಲಕ್ಷ್ಮೀದೇವಿ ಒಂದು ಪತ್ರವನ್ನು ಕೊಟ್ಟಿದ್ದಾಳೆ. ಯಾವುದದು ಪತ್ರ? ರುಕ್ಮಿಣಿ ಪತ್ರ ಅಂತ. ಅದ್ರಲ್ಲಿ ಏನ್ ತಿಳಿಸಿದ್ದಾಳೆ? ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ಮತಾಂತೆ. ನಮ್ಮ ದೇವರನ್ನ ಹೇ ಭುವನ ಸುಂದರ ಅಂತ ಸ್ತೋತ್ರ ಮಾಡಿ. ಏನು ಪತ್ರಂ ಅಂದ್ರೆ? ಪರಮಾತ್ಮನಿಗೆ ಪತ್ರ ಅಂತ ಹೆಸರು. ಏನ್ ಹಾಗಂದ್ರೆ ಪತನಾತ್ ತ್ರಾಯತೆ ಇತಿ ಪತ್ರಂ. ನಾವೆಲ್ಲ ಸಂಸಾರದಲ್ಲಿ ಪತನಾತ್ ಹೋಗಿದ್ದೇವೆ. ನಮ್ಮ ರಕ್ಷಣೆ ಮಾಡುವವನು ಯಾರು? ಅದು ಪರಮಾತ್ಮ. ಹಾಗಾದ್ರೆ ನೀನೇ ಪತ್ರ ಶಬ್ದ ವಾಚ್ಯ. ಯೋಮೇ ಭಕ್ತ್ಯ ಪ್ರೇಕ್ಷತಿ. ಇದೇ ಭಕ್ತಿ ಬೇಕು ಅನ್ನೋ ಶಬ್ದಾರ್ಥ ಏನು? ಇದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪತ್ರಂ ಪುಷ್ಪಂ. ಯಾವುದು ಪುಷ್ಪ? ಯಾವ ಪುಷ್ಪವನ್ನು ಪರಮಾತ್ಮನ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ದೇವರೇ ಒಂದು ಪುಷ್ಪ ಬೈ ಡಿಫಾಲ್ಟ್ ನಮ್ಮ ಒಳಗೆ ಕೊಟ್ಬಿಟ್ಟಿದ್ದಾನೆ. ಯಾವುದದು? ಅಷ್ಟದಳ ಕಮಲ. ಅದನ್ನೇ ದೇವರಿಗೆ ಸಮರ್ಪಣೆ ಮಾಡುದು. ಅದೇ ಪುಷ್ಪಂ. ಇನ್ನ ಫಲಂ. ಫಲಂ ಆಮೇಲೆ ನೋಡೋಣ. ತೋಯಂ ಅಂದ್ರೆ ಏನು? ನೀರು. ಯಾವುದು ನೀರು ಅಂತಂದ್ರೆ ಮೊನ್ನೆ ನಾವು ಕಾಶಿಗೆ ಹೋಗಿದ್ವು. ತಂದೆ ಪ್ರತಿನಿತ್ಯ ಇಷ್ಟಿಷ್ಟು ಹಾಕೊಂಡು ದೇವ್ರಿಗೆ ಅಭಿಷೇಕ. ಅದ್ಯಾವುದು ನಮ್ ದೇವ್ರು ಕೇಳುವಲ್ಲ. ಹಾಕಿದ್ರೆ ಬೇಡ ಅನ್ನಲ್ಲ. ಆದ್ರೆ ಅತ್ಯರ್ಥ ಪ್ರಸಾದ ಆಗಬೇಕಾದರೆ ಯಾವ ತೋಯಂ ಸಮರ್ಪಣೆ ಮಾಡಬೇಕಂತೆ? ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಬಗೆಯರೋ ಬಡತನ ಭಾಗ್ಯ ಭಾಗವತರು ಪಾಂಡು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಹರಿನಾಮ ಸ್ಮರಣೆ ಮಾಡಬೇಕಾದ್ರೆ ದಿಗಿದ ಕಂಠದಿಂದ ದೃಗ್ಭಾಷ್ಪಗಳಿಂದ ನಗಮೊಗದಿಂದ ಹೋಮಗಳು ಗದಿ ಮಿಗೆ ಸಂತೋಷದಿ ನಾನ್ಮೊಗನಯ್ಯನ ಗುಣಗಳ ಹೊಗಳಿ ಹಿಗ್ಗುವುದೇ ಫಲವಿದು ಬಾಳುವುದಕ್ಕೆ. ಅದರಂತೆ ಪರಮಾತ್ಮ ನಾಮ ಸ್ಮರಣೆ ಮಾಡಬೇಕಾದ್ರೆ ಕಣ್ಣಿನಿಂದ ಆನಂದದ ಅಷ್ಟು ಬರಬೇಕಂತೆ. ಅದನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನಂತೆ. ಅದೇ ತೋಯಂ. ಭಕ್ತಿ ಬೇಕು, ವಿರಕ್ತಿ ಬೇಕು. ಯಾವ್ದು ಭಕ್ತಿ ಅಂತಂದ್ರೆ ಯೋಮೇ ಭಕ್ತ್ಯ ಪ್ರಯಚ್ಛ. ಇನ್ನು ಉಳಿದದ್ ಯಾವುದು? ಫಲಂ. ಯಾವುದು ಫಲ? ಯಾವ ಹಣ್ಣು ದೇವ್ರು ಕೊಡ್ಬೇಕ್ರಿ ಅಂತಂದ್ರೆ ಇವು ಯಾವ ಭೌತಿಕವಾದ ಹಣ್ಣು ಅಲ್ಲಪ್ಪ. ಹಣ್ಣು ಅಂದ್ರೆ ಯಾವ್ದದು? ಒಂದು ವೃಕ್ಷದಲ್ಲಿ ಕೊನೆಯದಾಗಿ ಒಂದು ಸ್ಥಾನ ಯಾವ್ದದು? ಹಣ್ಣು. ಹೌದಾ? ಮೊದಲಿಗೆ ಏನಾಗಬೇಕು? ಅದು ಮೊಳಕೆ ಹೊಡಿಬೇಕು. ಆಮೇಲೆ ಒಂದು ಗಿಡ ಆಗಬೇಕು, ವೃಕ್ಷ ಆಗಬೇಕು, ಶಾಖೋಪಶಾಖೆ ಆಗಬೇಕು, ಅದಲ್ಲಿ ಒಂದು ಮೊಗ್ಗಾಗಬೇಕು, ಅದೇ ಒಂದು ಹೂವು ಆಗಬೇಕು, ಆ ಹೂವಿನಿಂದ ಒಂದು ಹಣ್ಣ ಆಗಬೇಕು, ಅದು ಚೆನ್ನಾಗಿ ಕಲ್ತಿರ್ಬೇಕು. ಹಾಗಾದ್ರೆ ಫಲಂ ಅಂದ್ರೆ ಏನು? ಒಂದು ವೃಕ್ಷದಲ್ಲಿ ಕೊನೆಯ ಹಂತ. ಅದು ಯಾವುದು ಅಂತಂದ್ರೆ ಈ ಮನುಷ್ಯ ಶರೀರವೇ. 84 ಲಕ್ಷ ಯೋನಿಗಳನ್ನ ದಾಟಿ ಈ ಕೊನೆಯ ಹಂತಕ್ಕೆ ನಾವು ನೀವು ಬಂದು ತಲುಪಿದ್ದೇವಂತೆ. ಅದೇ ಈ ದೇಹವೇ ಒಂದು ಹಣ್ಣಿನ ಸ್ಥಾನ. ನಾವಿದ ಭಕ್ತಿಯಲ್ಲಿ ಕೊನೆಯದಾಗಿ ಯಾವುದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ? ಆತ್ಮ ನಿವೇದನಂ. ಈ ಶರೀರವೇ ಒಂದು ಫಲಸ್ಥಾನೀಯ. ಇದನ್ನ ನಾವು ಪರಮಾತ್ಮನಿಗೆ ಯೋಮೇ ಭಕ್ತ್ಯ ಪ್ರಯಚ್ಛತಿ ಅಂತ ನಾವು ಪರಮಾತ್ಮನಿಗೆ ಕೊಡಬೇಕು. ನಮ್ಮನ್ನ ನಾವು ಅರ್ಪಣೆ ಮಾಡ್ಕೋಬೇಕು. ಯಾವಾಗ ಅರ್ಪಣೆ ಮಾಡ್ಕೊಂಡ್ವೋ ಆಗ ಮುಕ್ತಿಯ ಬಯಸುವಾಗೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವ ಶಕ್ತಿ ಬೇಕು ಅಂತ ಶ್ರೀಪಾದರಾಜರು ಭಗವದ್ಗೀತೆಯಲ್ಲಿ ಏನು ಕೃಷ್ಣ ತಾನು ಉಲ್ಲೇಖ ಮಾಡಿದ್ದಾನೆ ಆ ಭಕ್ತಿಯ ಒಂದು ಸಾರವನ್ನೇ ಪುಟ್ಟ ಪುಟ್ಟ ಪದ್ಯಗಳಲ್ಲಿ ತಾವೇನ್ ರಚನೆ ಮಾಡಿಕೊಟ್ಟು ಸಾಧಕ ವರ್ಗ ಹಾಗೆ ಸಾಧನಾದಿಗಳನ್ನು ಮಾಡಬೇಕು ಅನ್ನೋ ಒಂದು ಅಂಶವನ್ನೇ ಮಹಾನುಭಾವರು ತಾವೇನ್ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಪರ್ವಕಾಲದಲ್ಲಿ ಇಷ್ಟು ದಿವಸಗಳ ಕಾಲ ಅವರ ಒಂದೆರಡು ನುಡಿಗಳನ್ನ ಹೇಳ್ತಕ್ಕಂತಹ ಒಂದು ಸೌಭಾಗ್ಯ ನಮ್ಗೆ ನಿಮಗಲ್ಲಿ ಏನು ಪರಮಾತ್ಮ ಅನುಗ್ರಹ ಮಾಡಿಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಮ ಕುಲಸ್ವಾಮಿ ಶ್ರೀ ಭೂ ಸಮೇತನಾದ ಶ್ರೀ ಶ್ರೀನಿವಾಸ ದೇವರಲ್ಲಿ ನಾವು ವಿನಮ್ರತೆಯಿಂದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ರಂಗವಿಠಲ ಪ್ರಿಯತಾಂ ಪ್ರಿಯತೋ ವರದೋ ಭವತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.